ವಿಚಾರವಾಗಿ ಮಾದಾಯ ವಿಷಯವನ್ನು ಮಾತನಾಡಿದ್ದಾರೆ. ಕಳಸಾ ಬಂಡೂರು ಈಗ ಮಾದಾಯ ವಿಷಯದಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋ ಪ್ರಕಾರ ಇನ್ನು ಅಲ್ವಾ 10 ವರ್ಷ ಕೇಂದ್ರದಲ್ಲಿ BJP ಸರ್ಕಾರ ಇದೆ, ರಾಜ್ಯದಲ್ಲಿ ಕಳೆದ 5 ವರ್ಷ BJP ಸರ್ಕಾರ ಇಲ್ಲೇ ಇತ್ತು. ನಾನು ಭಾಳಷ್ಟು ಹೇಳಿನಿ, ಮೋದಿ ಆಯಿತು, ಮೋದಿ ಸಾಹಬ್ ಆಯಿತು, मुमकिन है चुटकी में जो भी जादू कर सकते हैं तो खाली मोदी साहब कर सकते हैं. द पर्सन, द मैन, द मोस्ट पावरफुल पर्सन इन द वर्ल्ड ಯಾರು he can go and stop the war of Russia and Ukraine. ಅಷ್ಟು ಪವರ್ಫುಲ್ ಇರ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬರು ನಮ್ಮ ಕಳಸಾ ಬಂಡೂರಿಗೆ ಮಾದಾಯಗೆ ಯಾಕೆ ಅವ್ರಿಗೆ ಚಾಲನೆ ಮಾಡೋಕ್ಕೆ ಏನು ತೊಂದರೆ ಇದೆ? ಇದು ಮತ್ತೆ ತಿರ್ಗಾ ಸೋನಿಯಾ ಗಾಂಧಿ ಅವರು ಹೆಸರು ಹೇಳ್ತಕ್ಕಂಥದ್ದು ಇದು ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ. ಪ್ರಹ್ಲಾದ್ ಜೋಶಿ ಸಾಹೇಬರು ನೇರವಾಗಿ ಮಾತನಾಡ್ತಾ ಇದ್ದಾರೆ. ಎರಡನೇದು ಹೇಳ್ತಾ ಇದ್ದಾರೆ, ಯಾವುದೋ ಪ್ರಶ್ನೆಗೆ ಯಾಕೆ ಈ ದೇಶದ ಸಾಲ ಜಾಸ್ತಿ ಆಗಿದೆ ಅಂತಂದರೆ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಸಾಲ ಬೇಕು ಅಂತ ಹೇಳ್ತಾರೆ. ಇದು ಸಹಜವಾಗಿ ಎಲ್ಲ ಸರ್ಕಾರಗಳು ಸಾಲ ಮಾಡ್ತಿದ್ದಾವೆ, ಅದೇನು ಹೊಸದಲ್ಲ. ಆದರೆ ಸ್ವಾತಂತ್ರ್ಯ ಬಂದು 1947ನೇ ಇಸ್ವಿಯಿಂದ 2014ನೇ ಇಸ್ವಿವರೆಗೆ 55 ಲಕ್ಷ ಕೋಟಿ ಸಾಲ ಇದೆ. ಇವತ್ತು ಎನ್ಹಾನ್ಸ್ಡ್ ಇದೆ 183 ಲಕ್ಷ ಕೋಟಿ ಇಲ್ಲ. ಆ್ಯಸ್ ಆನ್ ಟುಡೇ ಇಟ್ ಈಸ್ 202 lakh crores. ಐ ರಿಪೀಟ್, ಇಟ್ ಈಸ್ 202 lakh crores. ಅಂದರೆ 70 ವರ್ಷದಾಗಿರ್ಲಕ್ಕಂಥ ಡೆವಲಪ್ಮೆಂಟ್ ಕಳೆದ 10 ವರ್ಷದಲ್ಲಿ ಮಾಡಿದ್ದಾರೆ ಇವರು. ಪ್ರಶ್ನೆ, 70 ವರ್ಷದಲ್ಲಿ ಆಗಿರೋಂಥ ಡೆವಲಪ್ಮೆಂಟ್ಗಳು ಇವತ್ತು ಮಾಡಿದ್ದಾರೆ. ಚರ್ಚೆ ಮಾಡೋಣ. ಮೀಟ್ರ್ ಗೇಜ್ನ ಬ್ರಾಡ್ ಗೇಜ್ ಎಷ್ಟು ಮಾಡಿದ್ದೀರಿ, ಎಷ್ಟು ಹೈವೇಗಳು 2014ಗೆ 2024ಗೆ ಆಗಿದೆ. ನೀವು ಮಾಡಿರ್ತಕ್ಕಂಥ ಹೈವೇಗಳು ಎಲ್ಲ ಬೂಟ್ ಸಿಸ್ಟಮ್ ಇದೆ, ಯಾವುದು ಫ್ರೀ ಇಲ್ಲ. ದಯವಿಟ್ಟು ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ಜನರಿಗೆ ಸುಳ್ಳು ಹೇಳ್ತಕ್ಕಂಥದ್ದನ್ನ ಮೊದಲೇ ನಿಂದಿಸಬೇಕು. 16 ಲಕ್ಷ ಕೋಟಿ ಉದ್ಯಮಿದಾರ ಸಾಲ ಮನ್ನಾ ಮಾಡಿದ್ದೀರಿ, ರೈತರ ಸಾಲ ಮನ್ನಾ ಮಾಡಿಲ್ಲ. ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಆಮೇಲೆ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಅಮಿತ್ ಶಾ ಸಾಹೇಬರು ನಾವು ಅವ್ರನ್ನ ಕಡಿವಾಣ ಹಾಕಲಿಲ್ಲ, ಅವ್ರಿಗೆ ನಾವು ಓಡೋಗ್ಲಿಕ್ಕೆ ಬಿಟ್ಟಿವಿ ಅಂತ ಹೇಳಿರ್ತಕ್ಕಂಥದ್ದು ಕರೆಕ್ಟ್ ಇದೆಯಾ? ಕರೆಕ್ಟ್ ಅಲ್ಲ? ಈಸ್ ಮೇಕಿಂಗ್ ಸ್ಟೇಟ್ ಟು ಬಿ ರೆಸ್ಪಾನ್ಸಿಬಲ್. ಅವ್ರು ಓಡೋಗಿರ್ತಲ್ಲ, ಸ್ಟೇಟ್ ಗೌರ್ಮೆಂಟ್ ಬಿಟ್ಟಿದೆ ಅಂತ ಹೇಳ್ತಾರಲ್ವಾ? ಅಲ್ಲ, ಅದು ಏನಾಗುತ್ತೆ ಅಂತಂದರೆ ಅವ್ರು ಹೇಳಿ ಕೆಟ್ಟವೇ ಆಗ್ಬಿಡ್ತಾರೆ. ಕಂಪ್ಲೇಂಟ್ ರಿಜಿಸ್ಟರ್ ಆಗಬೇಕು. ಸಾರ್ವಜನಿಕ ಜೀವನದಲ್ಲಿ ವಾಟ್ಸಪ್ನಲ್ಲಿ, ಫೇಸ್ಬುಕ್ನಲ್ಲಿ ವಿ ಕೆನಾಟ್, ಗೌರ್ಮೆಂಟ್ ಡಸ್ ನಾಟ್ ಹ್ಯಾವ್ ಎನಿ ರೈಟ್ ಟು ಗೋ ಅಂಡ್ ಜಸ್ಟ್ ಐಡೆಂಟಿಫೈ ಹೂ ಇಸ್ ಕಲ್ಪ್ರೇಟ್ ಅಂತ ಹೇಳಿ. ಯಾವಾಗ ಕೇಸ್ ರಿಜಿಸ್ಟರ್ ಆಯಿತು, ರಿಜಿಸ್ಟರ್ ಆದಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಯವರು SITನ ಕಾನ್ಸ್ಟಿಟ್ಯೂಟ್ ಮಾಡಿ ಅದು ಪ್ರಗತಿಯಲ್ಲಿದೆ, ನಡೀತಾ ಇದೆ. ಈಗ ಎರಡನೇ ಉದಾಹರಣೆ, ನನ್ನ ಮೊದಲನೇ ಪ್ರಶ್ನೆ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಇರ್ತಕ್ಕಂಥದ್ದು, ಇಫ್ ಎನಿಬಡಿ ಇಸ್ ಫ್ಲೈಯಿಂಗ್ ಔಟ್ ಆಫ್ ದ ಕಂಟ್ರಿ, ಈಗ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಹೋಗೋಕೆ ಗೊತ್ತಾಗೋದಿಲ್ಲ, ಎನಿಬಡಿ ಕ್ಯಾನ್ ಗೋ ಬಿಕಾಸ್ ದ ಕೇಸ್ ಇಸ್ ನಾಟ್ ರಿಜಿಸ್ಟರ್ಡ್. ಬಟ್ ಆದರೆ ಪ್ರಧಾನಮಂತ್ರಿ ಸಾಹೇಬರು ಮಲಗಕ್ಕಿಂತ ಮುಂಚೆ ಇಡೀ ಭಾರತ ದೇಶದಲ್ಲಿ ಏನಾಗುತ್ತೆ ಅಂತೇಳಿ ಕಂಪ್ಯೂಟರ್ನ ಚೆಕ್ ಮಾಡ್ತಾರೆ ಅವರು. ಇನ್ ದ ಫಿಂಗರ್ ಟಿಪ್ಸ್ ಈ ನೋಸ್ ಎಲ್ಲಿ ಕ್ರೈಮ್ ಆಗಿದೆ, ಎಲ್ಲಿ ಕ್ರೈಮ್ ಇಲ್ಲ, ಆಮೇಲೆ ಯಾರು ಆಸ್ಪತ್ರೆಯಲ್ಲಿ ಯಾರು ತೊಂದರೆಯಲ್ಲಿದ್ದಾರೆ. ಯಾಕಂದರೆ ಅವ್ರ ಹತ್ರ ಎಲ್ಲ ಕಂಪ್ಲೀಟ್ ಒಂದು ನಾಶ ಇರ್ತಕ್ಕಂಥ ಒಂದು ಕಂಪ್ಲೀಟ್ ಅವ್ರ ಹತ್ರ ಡ್ಯಾಶ್ ಬೋರ್ಡ್ ಇದೆ. ಆ ಡ್ಯಾಶ್ ಬೋರ್ಡ್ನಾಗ ಎಲ್ಲ ಅರ್ಥ ಮಾಡ್ಕೊಳ್ತಾರೆ ಅವರು. ಅದಕ್ಕೆ ಹೇಳ್ತಿರ್ತಕ್ಕಂಥದ್ದು LOC ಅಂತಾರೆ, ಇಟ್ ಇಸ್ ಲುಕ್ಔಟ್ ಸರ್ಕ್ಯುಲರ್ ಅಂತ ಹೇಳ್ತೀವಿ. ಲುಕ್ಔಟ್ ಸರ್ಕ್ಯುಲರ್ ಯಾವಾಗ ಇಶ್ಯೂ ಮಾಡ್ತಾರೆ, ಎನಿ ಪರ್ಸನ್ ಹೂ ಇಸ್ ಫ್ಲೀಯಿಂಗ್ ಅವೇ ಫ್ರಮ್ ಕಂಟ್ರಿ ಯೂಸಿಂಗ್ ಇಸ್ ಪಾಸ್ಪೋರ್ಟ್ ಅವ್ರಿಗೆ ಅರೆಸ್ಟ್ ಮಾಡ್ಬೋದು. ಆ ಪವರ್ ಸ್ಟೇಟ್ ಗೌರ್ಮೆಂಟ್ಗಿಲ್ಲ. ಇದು ಕ್ಲಿಯರ್ ಮಾಡೋಕ್ಕೆ ಹೇಳಿ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ. ನಂಬರ್ 1. ನಂಬರ್ 2, ಇದೇ ರೀತಿಯಾಗಿ 25 ಜನ ಈ ದೇಶವನ್ನು ಬಿಟ್ಟು ಹೋಗಿದ್ದಾರೆ. ಅದರಲ್ಲಿ ಗುಜರಾತ್ನವ್ರು 12 ಜನ ಈ ದೇಶವನ್ನು ಬಿಟ್ಟು ಹೋಗಿದ್ದಾರೆ. ಗುಜರಾತ್ನವರೇ ಸುಮಾರು 50,000 ಕೋಟಿ ದೇಶ ಜನಕ್ಕೆ ಟೋಪಿ ಹಾಕಿ ಓಡೋಗಿರ್ತಕ್ಕಂಥದ್ರಲ್ಲಿ 12 ಜನ ಗುಜರಾತಿಗಳಿದ್ದಾರೆ. ಇದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗುತ್ತೆ. ವಿಶೇಷವಾಗಿ ಏಕನಾಥ್ ಶಿಂದೆ ಸಾಹೇಬ್ರಿಗೆ ಕರೆಸಿದ್ದಾರೆ. ಏಕನಾಥ್ ಶಿಂದೆ ಸಾಹೇಬ್ರಿಗೆ ಕರೆಸಿದ್ದಾರೆ. ಯಾವ ಕನ್ನಡಿಗ ವಿರೋಧಿ, ಕರ್ನಾಟಕದ ಮಾದಾಯ ಕಳಸಾ ಬಂಡೂರಿಗೆ ನೀರು ಬರಬೇಕು ಅದಕ್ಕೆ ಅಪೋಸ್ ಮಾಡ್ತಕ್ಕಂಥವ್ರಿಗೆ ಇವತ್ತು ಬಂದು ಇಲ್ಲಿ ಓಟ್ ಕೇಳ್ತಾ ಇದ್ದಾರೆ. ಇದು ಕನ್ನಡಿಗರ ಅಪಮಾನ. ಕರ್ನಾಟಕದ ಜನ ಇದನ್ನು ನೇರವಾಗಿ ಪ್ರಹ್ಲಾದ್ ಜೋಶಿ ಅವರಿಗೆ ಪ್ರಶ್ನೆ ಮಾಡಬೇಕು. ಅವ್ರು ಯಾಕೆ ಏಕನಾಥ್ ಶಿಂದೆ ಅವರು ಇಲ್ಲಿ ಬಂದಿದ್ದಾರೆ, ಅವ್ರು ಯಾಕೆ ನಮ್ಮ ಕರ್ನಾಟಕದ ವಿಶೇಷವಾಗಿ ಮಾದಾಯ ಹಾಗೂ ಕಳಸಾ ಬಂಡೂರಿಗೆ ಅಡ್ಡಗಾಲಾಗ್ತಾ ಇದ್ದಾರೆ. ಗೋವಾನು ಅಡ್ಡಗಾಲಾಗುತ್ತೆ, ಮಹಾರಾಷ್ಟ್ರನೂ ಅಡ್ಡಗಾಲಾಗುತ್ತೆ. ಇದ್ರ ಬಗ್ಗೆ ಅವರು ನೇರವಾಗಿ ಪ್ರಶ್ನೆ ಉತ್ತರ ಕೊಡೋದು ಬದಲು ಸೋನಿಯಾ ಗಾಂಧಿ ಅವರು ಒಂದು ಹನಿ ನೀರು ಕೊಡಲಿಲ್ಲ, ಸೋನಿಯಾ ಗಾಂಧಿ ಅವರು ಒಂದು ಹನಿ ಕೊಡಲಿಲ್ಲ, ಹೈಪೋಥೆಟಿಕಲ್ ಅವ್ರು ಹೇಳಿದ್ ಕರೆಕ್ಟ್ ಅಂತ ಇಟ್ಕೊಳ್ಳೋಣ. ಅವ್ರು ಹೇಳೋದೆಲ್ಲ ಸುಳ್ಳಿದೆ. ಆ ಸುಳ್ಳನ್ನ ಒಂದು ನಿಮಿಷಕ್ಕೆ ಸತ್ಯ ಅಂತ ಇಟ್ಕೊಳ್ಳೋಣ. ಮೋದಿ ಸಾಹೇಬ್ರು ಏನನ್ನ ಮ್ಯಾಜಿಕ್ ಮಾಡ್ಬೋದಲ್ಲ? ಮೋದಿ ಸಾಹೇಬ್ರು ಇರ್ತಕ್ಕಂಥ ಮ್ಯಾಜಿಕ್ಕು ಇಡೀ ಪ್ರಪಂಚಕ್ಕೆ ಬೇಕಾಗಿರ್ತಕ್ಕಂಥ ಮ್ಯಾಜಿಕ್ ಅವ್ರ ಹತ್ರ ಇದೆ. 2 ಗೌರ್ಮೆಂಟ್ ಅವರು ಇದ್ದಾವೆ. ಕಳೆದ 10 ವರ್ಷದಿಂದ ಅವರಲ್ಲಿ ಕೇಂದ್ರದಲ್ಲಿ ಅಲ್ಲೇ ಇದ್ದಾರೆ. ಮಹಾರಾಷ್ಟ್ರ ಅವ್ರದ್ದೇ, ಗೋವಾನು ಅವ್ರದ್ದೇ, ಕರ್ನಾಟಕನೂ ಅವ್ರದ್ದೇ ಇತ್ತು. ಪ್ರಾಬ್ಲಮ್ ಏನಿದೆ? ಆ್ಯಂಡ್ ಈಸ್ ಅ ಮೋರ್ ಪವರ್ಫುಲ್ ಮ್ಯಾನ್ ಇನ್ ದ ವರ್ಲ್ಡ್. ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೈಮ್ ಮಿನಿಸ್ಟರ್ ಎವರ್ ವಿ ಹ್ಯಾಡ್. ಅವ್ರ ಕಾಲದಲ್ಲಿ ಸಾಲ ಆಗಿದೆ. ಇದಕ್ಕೆ
ನೇರವಾಗಿ ಉತ್ತರ ಕೊಡ್ತಕ್ಕಂಥದ್ದಾಗಬೇಕು. ಆರ್ಕಿ ಉತ್ತರಗಳನ್ನ ಕೊಟ್ಟು ಜನಕ್ಕೆ ತಪ್ಪು ಮಾಹಿತಿ ಕೊಡಬಾರ್ದು ಅಂತ ತಮ್ಮ ಮುಖಾಂತರವಾಗಿ ಮನವಿ ಮಾಡ್ಕೊಳ್ತೀನಿ. ಇಫ್ ಯು ಗಾಟ್ ಎನಿ ಕ್ವಶನ್ಸ್ ಯು ಕ್ಯಾನ್ ಆಸ್ಕ್. ಕರ್ನಾಟಕದಾಗ ಬಂದ ಏನು ಹೇಳ್ತಿದ್ರು, ಕರ್ನಾಟಕ ಸ್ಟೇಟ್ ಗೌರ್ಮೆಂಟು ಲೇಟಾಗಿ ಪ್ರಪೋಸಲ್ ಕೊಡ್ತು ಅಂತ ಹೇಳ್ತು, ಹೌದಲ್ರಿ? ಅದಕ್ಕೆ ಸಂಪೂರ್ಣವಾಗಿ ಸಮರ್ಪಕವಾಗಿ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ದಾಖಲೆತ ಸಮೇತ ಕೊಟ್ಟಿದ್ದೇವೆ. ಮುಖ್ಯಮಂತ್ರಿಗಳು ಹೋಗಿ ಅಮಿತ್ ಶಾ ಕೂಡ ಕಂಡು ಬಂದಿದ್ದಾರೆ. ಫೋಟೋಗಳಿದ್ದಾವೆ. ಮೆಮೊರಾಂಡಮ್ ಕೊಂಡಿರ್ತಕ್ಕಂಥ ದಾಖಲೆತ ತಮ್ಮ ಹತ್ರ ಇದೆ. ಅದರ ಜೊತೆಗೆ 3 ಸಚಿವರುಗಳು, ಚಲವರಾಯ ಸ್ವಾಮಿ ಆಗಿರ್ಬೋದು, ಕೃಷ್ಣ ಬೈರೇಗೌಡರು ಆಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಅವರು ಆಗಿರ್ಬೋದು, 3 ಹೋಗಿ ಸತತವಾಗಿ ಕಂಡಿದ್ದಾರೆ. ಆಡಿಯನ್ಸ್ ಕೂಡ ಸಿಗಲಿಲ್ಲ. ದೇ ಮೆಟ್ ಒನ್ಲಿ ದ ಕನ್ಸರ್ನ್ ಸೆಕ್ರೆಟರಿ ಅಂಡ್ ಕೇಮ್ ಬ್ಯಾಕ್. ಇದನ್ನೆಲ್ಲ ಸೈಡಿಗಿಡ್ರಿ. ಕೇಂದ್ರ ಸರ್ಕಾರದ ಒಂದು ಕಮಿಟಿ ಬಂದಿತ್ತಲ್ಲ ಕಾನ್ಸ್ಟಿಟ್ಯೂಟ್ ಆಗಿ. ಕೇಂದ್ರ ಸರ್ಕಾರದ ಈ ಬರ ಪೀಡಿತ ವೀಕ್ಷಣೆ ಮಾಡಲಿಕ್ಕೆ ಸೆಂಟ್ರಲ್ ಕಮಿಟಿ ಬಂದಿತ್ತಲ್ಲ, ಅದೇನು ಮಾಡ್ತಿತ್ತು? ಕೇಂದ್ರ ಸರ್ಕಾರದಿಂದ ನೇರವಾಗಿ ಒಂದು ಸಮಿತಿ ಕಾನ್ಸ್ಟಿಟ್ಯೂಟ್ ಆಗಿತ್ತು. ಬರಗಾಲ ಘೋಷಣೆ ಆದಾಗ, ಅತಿವೃಷ್ಟಿ ಅನಾವೃಷ್ಟಿ ಆದಾಗ ಸಮಿತಿಗಳು ಬರ್ತವೆ. ಆ ಸಮಿತಿ ಏನು ಮಾಡ್ತು? ಆಮೇಲೆ ನನಗೇನಂತಂದರೆ ಮೋದಿ ಸಾಹೇಬ್ರ ಮೇಲೆ ಭಾಳ ನಂಬಿಕೆ ಇದೆ. ಯಾಕೆಂದರೆ ಏನೇ ತುರ್ತುಗತಿಯಲ್ಲಿ ಮಾಡಬೇಕಂದ್ರೆ ಓವರ್ನೈಟ್ ಮಾಡ್ತಾರೆ ಅವರು. ಸೋ ಫಾಸ್ಟ್. ಯಾವುದೇ ಕೆಲಸಗಳು ಜನಕ್ಕೆ ತೊಂದರೆ ಇದ್ದಾಗ ಭಾಳ ಅಡ್ವಾನ್ಸ್ ಆಗಿ ಮಾಡ್ತಾರೆ. ಯಾಕೆ ಮಾಡಲಿಲ್ಲ ಇದನ್ನು? ಅಮಿತ್ ಶಾ ಅವರು ಓವರ್ನೈಟ್ ಏನು ಬೇಕಿದ್ದು ಮಾಡ್ಬೋದು, ಯಾಕೆ ಮಾಡಲಿಲ್ಲ? ಆ ದುಡ್ಡು ಅವ್ರೇನು ಕೇಂದ್ರ ಸರ್ಕಾರದಿಂದ ಕೊಡ್ತಕ್ಕಂಥ ದುಡ್ಡಲ್ಲ, ನಮ್ಮ ತೆರಿಗೆ ದುಡ್ಡೇ. ಏನು ನ್ಯಾಷನಲ್ ಡಿಸಾಸ್ಟರ್ನಲ್ಲಿ ನಾವೇನು ದುಡ್ಡು ಕಟ್ತೀವಿ ವರ್ಷ ಆ ದುಡ್ಡೇ ಕೊಡಬೇಕು. ನಾವು ಸುಪ್ರೀಂ ಕೋರ್ಟಿಗೆ ಯಾಕೆ ಹೋಗ್ಬೇಕಾಯ್ತು? ಸುಪ್ರೀಂ ಕೋರ್ಟ್ ನೋಟಿಸ್ ಕೊಟ್ಟ ಮೇಲೆ ದುಡ್ಡು ಬಂತು, ಅಲ್ಲಿವರೆಗೆ ಬಂದಿಲ್ಲ. ಆಮೇಲೆ ಇವತ್ತು ನಿನ್ನೆ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಹೇಳ್ತಾ ಇದ್ರು, ನಾವು ಕೊಡ್ತೀವಿ, ನೀವೇನು ಕೊಟ್ಟಿಲ್ಲ. ಸುಪ್ರೀಂ ಕೋರ್ಟ್ನ ಟ್ರಿಬ್ಯುನಲ್ ಪಾಸ್ ಆಗಿದೆ, ಕಳಸಾ ಬಂಡೂರಿದು ಮಾದಾಯದು, ಅದನ್ನು ಅನುಷ್ಠಾನ ಮಾಡಬೇಕಷ್ಟೇ. ಇವರೇನು ಹೋರಾಟ ಮಾಡಿ ಏನು ಮಾಡಿಲ್ಲ. ಯಾವುದೇ ಇಶ್ಯೂಗಳು ಬಂದಾಗ ಮೋದಿ ಸಾಹೇಬ್ರು ಟ್ವಿಟರ್ ಆಗಿರಲಿ, ಮೋದಿ ಸಾಹೇಬ್ರು ನೇರವಾಗಿ ಬರಲ್ಲ. ಕಾಂಟ್ರವರ್ಸಿಗಳು ಬಂದಾಗ ಎಲ್ಲರೂ ಬಂದು ಮಾತನಾಡ್ತಾರೆ. ಇದು ನೇರ ಹೊಣೆ ಮೋದಿ ಸಾಹೇಬ್ರದಿದೆ. ಪ್ರಹ್ಲಾದ್ ಜೋಶಿ ಸಾಹೇಬರು ಸಚಿವರಾಗಿದ್ದೀರಿ, ಕಳೆದ 20 ವರ್ಷದಿಂದ ಇಂಥ ಇಶ್ಯೂಸ್ ನೀವು ಪಾರ್ಲಿಮೆಂಟಲ್ಲಿ ಹೆಸರಿ ಮಾತನಾಡಿದಿರಿ. ಕಳಸಾ ಬಂಡೂರಿ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಮಾತನಾಡಿರ್ತಕ್ಕಂಥ ಒಂದು ಭಾಷಣ ಇದೆಯಾ? ಎಲ್ಲ ಮಾತನಾಡಿದಾರಾ? ರೆಫರೆನ್ಸ್ ಆಗಿ ಆಸ್ ಸ್ಪೀಕರ್ ಸ್ಪೋಕನ್ ಎನಿ ಟೈಮ್ ಇನ್ ಪಾರ್ಲಿಮೆಂಟ್ is the first question, fundamental question. Before he speaks making any allegation on us, he should come and tell to the public that how many times he has spoken on this very particular issue in parliament. ಇದ್ರ ಬಗ್ಗೆ ಎಲ್ಲ ಮಾತನಾಡಿದಾರಾ? ಸರ್, ಮೋದಿ ಅವರು ಜೋಶಿ ಅವರಿಗೆ ಅಪ್ಲಿಕೇಶನ್ ಲೆಟರ್ ಕೊಟ್ಟಿದ್ದಾರೆ. ಏನಂತ? ನೀವು ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದಿರಿ, ಮನೆಯಲ್ಲೆಲ್ಲ ನಿಮ್ಮ ಬಗ್ಗೆ ಚರ್ಚೆ ನಡೀತಾ ಇದೆ, ನೀವು 5 ಸಲ ಗೆಲ್ತೀರಿ, ದಾಖಲೆ ಮಾಡ್ತೀರಿ, ನಿಮ್ಗೆ ಶುಭವಾಗಲಿ ಅಂತ ಲೆಟರ್ ಕೊಟ್ಟಿದ್ದಾರೆ. ಅಲ್ಲ, ಅಪ್ರಿಸಿಯೇಷನ್ ಲೆಟರ್ ನಾವು ಮೋದಿ ಸಾಹೇಬ್ರು ರಾಂಗ್ ಇದೆ, ಅವ್ರಿಗೆ ನಾವು ಉಲ್ಟಾ ಹೇಳ್ತಿದ್ದೀವಲ್ಲ. ಮೋದಿ ಸಾಹೇಬ್ರು ಮಾಡಿರ್ತಕ್ಕಂಥ ಸಾಲ, ಮೋದಿ ಸಾಹೇಬ್ರು ಮಾಡಿರ್ತಕ್ಕಂಥ ಇನ್ಫ್ಲೇಷನು, ಮೋದಿ ಸಾಹೇಬ್ರು ಹೇಳಿರ್ತಕ್ಕಂಥ ಸುಳ್ಳು. ಒಬ್ಬ ಸುಳ್ಳು ಗುರು ಸುಳ್ಳು ಗುರುಗೆ ಸುಳ್ಳು ಸರ್ಟಿಫಿಕೇಟ್ ಕೊಟ್ಟರೆ ನಾವೇನು ಮಾಡೋಣ? ಒಬ್ಬ ಸುಳ್ಳು ಗುರು ಇನ್ನೊಬ್ಬ ಸುಳ್ಳು ಗುರಿಗೆ ಸರ್ಟಿಫಿಕೇಟ್ ಕೊಟ್ಟರೆ ನಾವೇನು ಮಾಡೋಣ? ಅದ್ರಿಗೆ ಅದು ಹೇಳ್ತಿರೋದು, ನಾವು ಯಾವುದೇ ಪರ್ಪಸ್ ಕೊಟ್ಟಿಲ್ಲ ಅಂತ ಹೇಳ್ರಿ, ಸುಮೂಟ ಮಾಡ್ಬೋದಲ್ಲ ಅವರು. ಈಗ ಏನಾಗಿದೆ ಅಂದ್ರೆ, ನಾನು ಅದೇ ಹೇಳ್ದಲ್ಲ, ಪವರ್ಫುಲ್ ಪ್ರೈಮ್ ಮಿನಿಸ್ಟರ್ ಇನ್ ದ ವರ್ಲ್ಡ್, ರಷ್ಯಾ ಯುಕ್ರೇನ್ ವಾರ್ ನಿಂದಿಸ್ತಾರೆ ಅಂತ ಇವ್ರು ಹೇಳ್ತಾರೆ ತಾನೆ. ಅಡ್ವರ್ಟೈಸ್ಮೆಂಟ್ಗಳು ನೋಡಿಲ್ಲ ನೀವು? ಬೇರೆ ದೇಶದ ವಾರ್ ನಿಂದಿಸ್ತಕ್ಕಂಥ ಪ್ರೈಮ್ ಮಿನಿಸ್ಟರ್ ನಮ್ಮ ಹತ್ರ ಇದ್ದಾಗ ಇವೆಲ್ಲ ಏನ್ರಿ ಕೆಲಸ? ಕೋನ್ ರೆಡ್ಡಿ ಏನೋ, ವಿನಯ್ ಕುಲಕರ್ಣಿ ಏನೋ, ಸಿದ್ದರಾಮಯ್ಯ ಏನೋ, ಯಾರು ಬೇಕಿದ್ರು ಬುಲ್ಡೋಸರ್ ತಂದು ಓವರ್ ರೂಲ್ ಮಾಡಿ ಕೆಲಸ ಮಾಡ್ಬಿಡ್ಬೋದು. ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಬುಲ್ಡೋಸರ್ ತಂದು ಹೊಡಿರಲ್ಲ. ನೀವು ಯಾರದಾರಲ್ಲಿ? ಯೋಗಿ ಆದಿತ್ಯನಾಥ್ ಬುಲ್ಡೋಸರ್ ತರಬೇಕು, ಹೊಡೆದ್ಬಿಡ್ಬೇಕು. ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಏನಿದೆ ಅವ್ರು ಕೊಡಕ್? ರಾತ್ರಿ ಕೊಟ್ಬಿಡ್ಬೋದು ಮನಸ್ಸು ಮಾಡಿದ್ರೆ. ಜೋಶಿ ಅವರು ಒಂದು ಗಿಡ ಕಡಕ್ಕಾಗಲ್ಲ, 30 ಎಷ್ಟೋ ಹೆಕ್ಟರ್ ಭೂಮಿ ಇದೆ, ಅದನ್ನ ಕಡಕ್ಕೆ ಕಷ್ಟ ಆಗುತ್ತೆ, ಪರ್ಮಿಷನ್ ಕೊಡೋಕ್ಕಾಗಲ್ಲ ಅಂತ ಹೇಳಿ. ಮತ್ತೆ ಪರ್ಮಿಷನ್ ಕೊಡೋಕ್ಕಾಗಲ್ಲ ಗಟ್ಟಿಯಾಗಿ ಹೇಳ್ರಿ. ನೀವು ಹೇಳ್ರಿ 10 ವರ್ಷದಿಂದ ನಮ್ಗೆ ಪರ್ಮಿಷನ್ ಕೊಡೋಕ್ಕಾಗಲ್ಲ ಅಂತ ನೀವು ಗಟ್ಟಿಯಾಗಿ ಹೇಳ್ರಿ. ಫಾರೆಸ್ಟ್ ಇಶ್ಯೂ ಐತೆ ಅಂತ ಹೇಳ್ಬೇಕಲ್ವಾ? ಸಮರ್ಪಕವಾಗಿ ಉತ್ತರ ಕೊಡ್ರಿ. ನಮಗೆ ಯಾಕೆ ಮಾಡೋಕ್ಕಾಗಿಲ್ಲ ಅಂತ ಸಮರ್ಪಕವಾಗಿ ಉತ್ತರ ಕೊಡ್ರಿ. ನವಲಗುಂದದಲ್ಲಿ ಮಾನ್ಯ ಭಾಷಣದಲ್ಲಿ ಹೇಳಿದಾರೆ ಸರ್, ಏನಂತ? ಯಾಕೆ ಕೊಟ್ಟಿಲ್ಲ, ಏನಾಗಿದೆ ಅಂತ. ಅದ ಗಟ್ಟಿಯಾಗಿ ಹೇಳ್ಬೇಕಲ್ಲ. ಸಾರ್ವಜನಿಕ ಜೀವನದಲ್ಲಿ ಬಂದಾಗ ಅದೇ ಹೇಳ್ತಿರೋದು. ಪಾರ್ಲಿಮೆಂಟ್ನಲ್ಲಿ ಏನಾರ ಮಾತನಾಡಿದಾರೆ ನೀವು ವಿಷಯ ಬಗ್ಗೆ ಕೇಳಬೇಕಲ್ವ ಅವರಿಗೆ? ಸೊ ನಿಮ್ಮ 4 ವರ್ಷ ಅವಧಿಯಲ್ಲಿ ಇವತ್ತು ಗಣಿಗಾರಿಕೆ, ಅದಾನಿಗೆ ಎಷ್ಟು ಕೊಟ್ಟಿದ್ದಾರೆ ಗಣಿಗಾರಿಕೆ, ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದಾರೆ ಅವರು. ಅವರ ಒಂದೇನು ಇಲಾಖೆ ಇದೆ, ಆ ಇಲಾಖೆ ಬಗ್ಗೆ ಎಲ್ಲ ನಮಗೆ ಪಬ್ಲಿಕಲ್ಲಿ ಎಲ್ಲ ಒಂದು ಪ್ರೆಸ್ ಮೀಟ್ ಮಾಡಿದಾರ. ಯಾವ ಮಿನಿಸ್ಟರ್ಗಳು, ಕೇಂದ್ರ ಸರ್ಕಾರದ ಇರ್ತಕ್ಕಂಥ ಯಾವುದೇ ಸಚಿವರುಗಳು ಎಲ್ಲನ ಒಂದು ಅವರು ಇರ್ತಕ್ಕಂಥ ಪೋರ್ಟ್ಫೋಲಿಯೋ ಎಲ್ಲ ರಿವ್ಯೂ ಮೀಟಿಂಗ್ ಆಗಿದೆಯಾ? ಕ್ಯಾಬಿನೆಟ್ ಸಬ್ಬ್ರೀಫಿಂಗ್ ಆಗಿದೆಯಾ? ಯಾವ ಅದಾನಿ ಅವರಿಗೆ 450 ಬಿಲಿಯನ್ ಟನ್, ಭೇಟಿ ಸಾಹೇಬ್ರೆ, 450 ಬಿಲಿಯನ್ ಟನ್ ಆಫ್ ಕೋಲ್ ಮೈನಿಂಗ್ ಈಸ್ ಗಿವನ್ ಟು ಓನ್ಲಿ ಒನ್ ಪರ್ಟಿಕ್ಯುಲರ್ ಕಂಪ್ನಿ. ಇದ್ರ ಬಗ್ಗೆ ಚರ್ಚೆ ಮಾಡಬೇಕಿಲ್ಲ? ಮತ್ತು ಯಾವ 80,000 ಇರ್ತಕ್ಕಂಥ ನಮ್ಮ ಟವರ್ಗಳಿದ್ದು BSNL, ಪ್ರಧಾನಮಂತ್ರಿ ಸಾಹೇಬರು ಭಾಳ ಪವರ್ಫುಲ್ಲು, ಅವ್ರು ಮನಸ್ಸು ಮಾಡಿದ್ರೆ ಎಲ್ಲರ ಮನೆ BSNL ಮುಟ್ಟಬೇಕು. ಆದ್ರೆ ಜಿಯೋ ಮುಟ್ತಾ ಇದೆ. ಇವಾಗ ಜಿಯೋ ಫ್ರೀ ಕೊಟ್ಟು ಪ್ರಾಫಿಟಬಲ್ ಇದ್ದಾನೆ.
PS ಚಾರ್ಜ್ ಮಾಡಿ ನಾವು ಲಾಸ್ನಾಗಿದ್ದೀವಿ. ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಬೇಕು? ಸೇಲ್ ಹೋಯ್ತು, ಗೇಲ್ ಹೋಯ್ತು, ಪೋರ್ಟ್ಗಳು ಹೋದ್ವು, ಏರ್ಪೋರ್ಟ್ ಹೋದ್ವು, ರೈಲ್ವೇಸ್ ಹೋದ್ವು, ಪ್ರೈವೇಟೈಸ್ ಆಯಿತು. ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಬೇಕು? ನೋಡ್ರಿ, ಮೂಲಭೂತ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡಿ ಮಾತನಾಡದಿದ್ರೆ ವಿ ಆರ್ ಓಪನ್. ಇನ್ನಾದರೂ ಪ್ರೆಸ್ಸಿಗೆ ಕರೆಸೋದು, ಪ್ರೆಸ್ಸಿಗೆ ಅಡ್ರೆಸ್ ಮಾಡಿಬಿಡೋದು, ಪ್ರಶ್ನೆಗಳಿಗೆ ಉತ್ತರ ಕೊಡಲಾನೆ ಓಡೋಗ್ಬಿಡೋದು. ಹಿಂಗೆ ಯಾರಿಗೆ ಉತ್ತರ ಕೊಡ್ತಾರ? ಡೆವಲಪ್ಮೆಂಟಿಗೆ ಸಾಲ ಮಾಡಬೇಕು. ಎಷ್ಟು ಸಾಲ ಮಾಡಿದಿರಿ? ಆಯಿತು, 70 ವರ್ಷದ ಏನು ಡೆವಲಪ್ಮೆಂಟ್ ಆಗಿದೆ ಅಷ್ಟಕ್ಕೆ ನೀವು ಡೆವಲಪ್ಮೆಂಟ್ ಮಾಡಿದ್ದೀರಾ? ಯು ಹ್ಯಾವ್ ಬಾರೋಡ್ ಟ್ವೈಸ್ ಮೋರ್. Last 70 years, how much we have borrowed? All 14 prime ministers have borrowed money in this country. Among, in that 64 years, only 54 years, Congress has ruled. Other parties also have ruled. So we have borrowed 55 lakh crores. So 55 lakh crores ಏನು ಅಸೆಟ್ ಆಗಿದೆ? 10 ವರ್ಷದ ಅಸೆಟ್ ಆಗಿದೆಯಾ? ರೂಪಿ ಟು ಡಾಲರ್ ಬಗ್ಗೆ ಚರ್ಚೆ ಮಾಡ್ತೀರಾ? ಮುಂದೆ ಹೆಂಗೆ ಅಂದ್ರೆ ಜನ ಸೋಲಿಸಬೇಕು. ನೀವು ಅವ್ರನ್ನ ಧಿಕ್ಕಾರ ಮಾಡಿಸ್ಬೇಕು. ನೀವು ಆಕ್ಚುಲಿ ಯು ಶುಡ್ ಆಸ್ಕ್ ದಮ್ ಎ ಟಫ್ ಕ್ವಶನ್. ಟೆಲ್ ದಮ್ ಟು ಕಮ್ ಫಾರ್ ಡಿಬೇಟ್. ನೋ ಕ್ವಶನ್ ಅಲ್ಲ. ಅಂದ್ರೆ ವಿ ಆರ್ ಟ್ರೈಂಗ್ ಟು ನಾವು ಬೀದಿಗೆ ಹೋಗ್ತಿದ್ದೀವಲ್ಲ ಸರ್. ಐ ಆಮ್ ಗೋಯಿಂಗ್ ಎವ್ರಿ ಫೀಲ್ಡ್, ಹಿ ಇಸ್ ಆಲ್ಸೋ ಗೋಯಿಂಗ್ ಎವ್ರಿವೇರ್. ಹಿ ಇಸ್ ಟ್ರಾವೆಲಿಂಗ್ ಆಲ್ ದ ಡಿಸ್ಟ್ರಿಕ್ಟ್ಸ್. Even though he's been restricted not to come to this district, he's going everywhere. We are going as foot soldiers ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಜೋಶಿ ಸಾಹೇಬರು ಹುಬ್ಳಿ ಧಾರವಾಡನ ಬೆಂಗಳೂರು ಮಾಡ್ಕೊಂತ ಹೇಳಿದ್ರು. ಅವ್ರು ಹೇಳಿರ್ತಕ್ಕಂಥದ್ದು ಹೌದಲ್ರಿ? ಹೆಂಗ್ ಮಾಡ್ತಾರೆ ಬೆಂಗಳೂರು? ಹೌ ವಿಲ್ ಯು ಡೂ ಬೆಂಗಳೂರು? ಸುಮ್ಮನೆ ಭಾಷಣದ ಹೇಳಕ್ ಭಾಳ ಚೆನ್ನಾಗಿದೆ. ಆಮೇಲೆ ಹಂಗೆ ನೋಡಿದ್ರೆ ಸಿಂಗಾಪುರ್ ಮಾಡ್ತೀವಿ ಅಂತ ಹೇಳಿದ್ರು ಭಾಳ ಬೇರೆ, ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದ್ರು ಭಾಳ ಬೇರೆ. ಹೆಂಗ್ ಮಾಡ್ತೀರಿ ಬೆಂಗಳೂರು ಅಂತ ಚರ್ಚೆ ಕೇಳ. ಹೆಂಗ್ ಮಾಡ್ತೀರಿ? ಹೌ ವಿಲ್ ಯು ಡೂ ಬೆಂಗಳೂರು? ವಾಟ್ ಸುಮ್ಮನೆ ಜನಕ್ಕೆ ಹೇಳ್ಬೇಕು. ಬೆಂಗಳೂರು ಮಾಡ್ಬಿಟ್ಟು ಹೆಂಗ್ ಮಾಡ್ತಾರೆ ಬೆಂಗಳೂರು ಹೇಳಿ ಸರ್. ಅವ್ರು ಹೇಳು ಸುಳ್ಳುಗಳು ಅವ್ರು ಹೆಂಗ್ ಮಾಡ್ತಾರೆ? ಐ ಟಿ ಎಫ್ ವ್ಯವಹಾರ ಮಾಡೋರು ಎಲ್ಲ ಅನುಕೂಲ ಆಗುತ್ತೆ ಅಲ್ಲಿ ಬಂದೇ ಬರ್ತಾನೆ. ಸ್ಟೇಟ್ ಗೌರ್ಮೆಂಟ್ಗಳು ಇನಿಷಿಯೇಟಿವ್ ಕೊಡಬೇಕು, ಪ್ರಮೋಟ್ ಮಾಡಬೇಕು. ಐ ಆಮ್ ಆಸ್ಕಿಂಗ್ ಯು ಸಿಂಪಲ್ ಫಂಡಮೆಂಟಲ್ ಕ್ವಶನ್. ಗ್ರೋತ್ ಅಂತಕ್ಕಂಥದ್ದು ಇಟ್ ಇಸ್ ನಾಟ್ ಎ ಟುಮಾರೋ ಕಾಂಗ್ರೆಸ್ ಮಾಡ್ಬಿಡುತ್ತಂತ ನನಗೆ ಹೇಳಕ್ ಹೋಗಲ್ಲ. ಸುಳ್ಳು ಹೇಳ್ಬಾರ್ದು. 20 ವರ್ಷದಾಗೆ ತುಮಕೂರನ್ನು ಮಾಡಬೇಕಾಗಿತ್ತು. 20 ವರ್ಷದ ತುಮಕೂರು ಮಾಡಿದ್ರೆ 25ನೇ ವರ್ಷಕ್ಕೆ ಬೆಂಗಳೂರು ಮಾಡಬಹುದಾಗಿತ್ತು. ಇದು ನ್ಯಾಚುರಲ್ ಆಗಿ ಬೆಳೆದಿರ್ತಕ್ಕಂಥದ್ದು. ಹುಬ್ಳಿ ಧಾರವಾಡ, ಇಟ್ಸ್ ನಾಟ್ ಓನ್ಲಿ ದಿಸ್ ಸಿಟಿ ಇನ್ ದ ವರ್ಲ್ಡ್. ಎನಿ ಸಿಟಿ ಇನ್ ದ ವರ್ಲ್ಡ್ ದೇರ್ ಇಸ್ ನೋ ರಿಪ್ಲೇಸಬಲ್. ದೇರ್ ಇಸ್ ನೋ ಸಿಟಿ ವಿಚ್ ಇಸ್ ರಿಪ್ಲೇಸ್ಡ್ ಇನ್ ದ ವರ್ಲ್ಡ್ ಅಪಾರ್ಟ್ ಫ್ರಮ್ ಬೇಜಿಂಗಿಗೆ ಒಂದು ಶಾಂಘೈ ಮಾಡೋದು ಬಿಟ್ಟರೆ ಬೇರೆ ಪ್ರಪಂಚದಲ್ಲಿ ಯಾವುದು ಕ್ಯಾಪಿಟಲ್ ಸಿಟಿಗಳಾಗಲಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಗಳು ಚೇಂಜ್ ಆಗಿ ಮಾಡಿರ್ತಕ್ಕಂಥ ನಿರ್ದೇಶನಗಳಿಲ್ಲ. ಜನಕ್ಕೆ ಸುಳ್ಳು ಹೇಳ್ಬೇಕು. ಜನಕ್ಕೆ ಸುಳ್ಳು ಹೇಳಿ ಹೋಗ್ಬಿಡ್ಬೇಕು. ಅದು ಓಟ್ ಐತೆ, ನಾನು ಬೆಂಗಳೂರು ಮಾಡ್ತೀನಿ. ಹೆಂಗೆ ಬೆಂಗಳೂರು ಮಾಡ್ತೀನಿ? ಸುಮ್ಮನೆ ಬೆಂಗಳೂರು ಮಾಡಿಬಿಡ್ತೀರಾ? ಏನು ಪಾಪ್ಯುಲೇಷನ್ ಮ್ಯಾಚ್ ಮಾಡ್ತೀರಾ? ಸುಮ್ಮನೆ ಭಾಷಣ ಐತೆ, ಮೈಕ್ ಐತೆ ಹೇಳೋದು, ಅದಕ್ಕೆ ಉತ್ತರ ಕೊಡೋಣ ಹೋಗ್ಬಿಡೋದು. ಸರ್, ಜನ ಈ ಸುಳ್ಳುಗಳನ್ನ ಯಾವ ರೀತಿ ನಂಬ್ತಾರೋ, ಆಮೇಲೆ ನೀವು ನಿಮ್ಮ ಗ್ಯಾರಂಟಿ ಯೋಜನೆ ಇಷ್ಟೆಲ್ಲ ಏನೋ ನೀವು ಭಾಳ ಕೆಲಸ ಮಾಡಿರ್ಬೇಕಾದ್ರೆ ನಿಮ್ಮನ್ನ ಯಾಕೆ ನಂಬ್ತಾ ಇಲ್ಲ ಜನ? ಅಲ್ಲ, ನಮ್ಮನ್ನ ಯಾಕೆ ನಂಬಲ್ಲ ಅಂತಂದ್ರೆ ಮೋದಿ ಸಾಹೇಬರು 6,500 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. ಮೋದಿ ಯಾಕೆ ನಂಬ್ತಾ ಇದ್ದಾರೆ ಜನ ಅಂತಂದ್ರೆ ಸುಳ್ಳನ್ನ ಪುಷ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ 6,500 ಕೋಟಿ ಇಟ್ಟು ಪುಷ್ ಮಾಡ್ತಾ ಇದ್ದಾರೆ. ಆ 6,500 ಕೋಟಿ ನಮಗೂ ಕೊಟ್ಟಿದ್ರೆ ಅಪೋಸಿಷನ್ಗೆ ಇವತ್ತು ಭಾಳ ಮಜಾ ಆಗಿದೆ. ನಾವು ಶ್ರೀಲಂಕಾ ಕೂಡ ಪಾರ್ಟಿ ಕಟ್ಬಿಡ್ತಿದ್ವಿ. ಈ ಸ್ಟೇಟ್ ಗೌರ್ಮೆಂಟ್ ರೆಫರ್ ಮಾಡಿದ್ರೆ ನಾವು ಸಿಬಿಐ ತನಿಖೆ ಮಾಡ್ತೇವೆ ಅಂತ ಅಮಿತ್ ಶಾ ಅವರು ಮುಂದೆ ಅಂದ್ರೆ ಈಗ ಅದೇ ಹೇಳಲ್ಲ, ಇದು ಈ ಪ್ರಕರಣ ಬಿಟ್ಟು ಸುಮ್ಮನೆ ಆನರ್ ಕಿಲ್ಲಿಂಗ್ ಎಷ್ಟಾಗಿದೆ ಯು ಪಿನಾಗ ಅಡ್ರೆಸ್ ಹೇಳ ನಿಮಗೆ. ಅಮಿತ್ ಶಾ ಸಾಹೇಬ್ ಡಿಬೇಟ್ ಮಾಡ್ತಾರ? ವಿಲ್ ಯು ಗೋ ಟು ಡಿಬೇಟ್ ವಿತ್ ಮೀ? ನೀವು ಕೇಳಬೇಕಲ್ಲ, ಬೇರೆ ಪ್ರಶ್ನೆ ಕೇಳಬೇಕು. ನಾನು ಅದೇ ಹೇಳಲ್ಲ, NCRB ರಿಪೋರ್ಟ್, ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಪ್ರಕಾರ ಬರೀ ಒಂದೇ ವರ್ಷದ ಹೇಳ್ತಾರೆ ಬ್ರದರ್, 13,13,000 ಹೆಣ್ಮಕ್ಳು ಕಾಣೆಯಾಗಿದ್ದಾರೆ. 13,13,000 ಹೆಣ್ಮಕ್ಳು ಕಾಣೆಯಾಗಿದ್ದಾರೆ. ಇದ್ರ ಬಗ್ಗೆ ಅಮಿತ್ ಶಾ ಅವ್ರು ಏನು ಮಾಡ್ತಾರೆ? ಎಲ್ಲರಿಗೂ CBI ಎನ್ಕ್ವೈರಿ ಹಾಕ್ಬಿಡ್ತಾರ? ಅಲ್ಲ ಸರ್, ನಿಮ್ಮ ಪಕ್ಷದ ಕಾಕೋಟ್ರೆ ಅವರು ಅಪ್ರೋಚ್ ಆಗಿ ನಮ್ಗೆ ನ್ಯಾಯ ಕೊಡಿಸಿ ಅಂತ ಕೇಳೋದು ನಿಮ್ಮ ವಿಶ್ವಾಸ ಇಲ್ಲ. ಒಂದು ನಿಮಿಷ, ಎಲ್ಲೋ ಪಕ್ಷ ತಗ್ಬಿಡ ಅಲ್ಲ, ಒಂದು ನಿಮಿಷ. ದಿಸ್ ಇನ್ಸಿಡೆಂಟ್ ಹ್ಯಾಸ್ ಹ್ಯಾಪನ್ ಟು ಅ ಫಾದರ್, ಅ ಫ್ಯಾಮಿಲಿ, ಟು ಅ ವುಮನ್. ಇದ್ರಾಗ ಅವರು ನಮ್ಮ ಪಕ್ಷದವ್ರು ಇರ್ಬೋದು, ಬಟ್ ಸಿದ್ದರಾಮಯ್ಯ ಸಾಹೇಬ್ರು ಬಂದು ಮಾತನಾಡೋಗಿದ್ದಾರೆ. ಅವರೇ ಬಹಿರಂಗವಾಗಿ ಬಂದು ಹೇಳಿದ್ದಾರೆ, ಈಸ್ ಹ್ಯಾಪಿ ಫಾರ್ ವಾಟ್ ವಿ ಆರ್ ಪ್ರೋಗ್ರೆಸಿಂಗ್. ದೇರ್ ಇಸ್ ಅ ರೂಲ್, ದೇರ್ ಇಸ್ ಅ ರೆಗ್ಯುಲೇಷನ್ ವಿಚ್ ವಿ ಆರ್ ಫಾಲೋಯಿಂಗ್ ಇಟ್. ಈಗ ಅವರು ಬೈ ಚಾನ್ಸ್ ಯಾರು ನಮ್ಮ ಹಿರಮೆಟ್ರು ಅವ್ರಿಗೆ ಇನ್ನೇ ಏನನ್ನ ಬೇಕಾಗಿದ್ರೆ ವಿ ಕ್ಯಾನ್ ಸ್ಟಿಲ್ ಪ್ರೊವೈಡ್. ಇನ್ನೂ ಬೇಕಾದ್ರೆ ಸೆಕ್ಯೂರಿಟಿ ಕೊಡ್ತೀವಿ. ವಿಲ್ ಟ್ರೈ ಟು ಪ್ರೂವ್ ದಟ್ ಎಸ್ ಗೌರ್ಮೆಂಟ್ ಇನ್ ಇಸ್ ರೈಟ್ ಟ್ರ್ಯಾಕ್ ಅಂತ ನಾವು ಅಶ್ಯೂರೆನ್ಸ್ ಕೊಟ್ಟು ಬಂದಿದ್ದೀವಿ. ಅದಕ್ಕೆ ಟೈಮ್ ಬೇಕು ತಾನೆ, ಟೈಮ್ ಬೇಕು ತಾನೆ. ಯಾಕೆ ಹೋಗೋದು ಸರ್? ನಮ್ಗೆ ನ್ಯಾಯ ಕೊಡಿಸಿ ಅಂದರೆ ಅವ್ರ ಬಳಿ ಆದ್ರೆ ಆಸ್ ಅ ಫಾದರ್ ಹೋಗಿದ್ದಾರೆ. ಡೋಂಟ್ ಟೇಕ್ ಇಟ್ ಆಸ್ ಅ ಕಾಂಗ್ರೆಸ್ ಮ್ಯಾನ್. ಈ ಹ್ಯಾಪನ್ ಟು ಬಿ ಕಾಂಗ್ರೆಸ್ ಮ್ಯಾನ್. ಅದಲ್ಲ ಅದಕ್ಕೆ ಫಾದರ್ ಆಗಿ ಹೋಗಿದ್ದಾರೆ. ಬಟ್ ಈಗ ನಿಮ್ಮ ಸ್ಟೇಟ್ ಗೌರ್ಮೆಂಟ್ ನಿಮ್ಮದೇ ಇದೆ. ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂತ ಸ್ಟೇಟ್ ಗೌರ್ಮೆಂಟ್ ನಂಬಿಕೆ ಇಲ್ಲ. ಈಗ every incident it happens to anybody. Every father will have an apprehension. I have got highest respect and regard for ಹಿರಮಠ ಅವರಿಗೆ. ಸೊ ಅವರನ್ನ ಡಿಬೇಟ್ ಮಾಡಕ್ಕೆ ಹೋಗಲ್ಲ.
ನಾವು ಗೌರ್ಮೆಂಟ್ ಪರವಾಗಿ ಏನು ಹೇಳ್ತಾ ಇದ್ದೀವಿ, ಗೌರ್ಮೆಂಟ್ ಇಸ್ ಆಕ್ಟೆಡ್ ಅಪಾನ್ ಅಂಡ್ ಇಟ್ಸ್ ಆನ್ ರೈಟ್ ಟ್ರ್ಯಾಕ್. ಇನ್ನೊಂದು 2 ತಿಂಗಳ 3 ತಿಂಗಳಲ್ಲಿ ಗೊತ್ತಾಗುತ್ತೆ, ಮುಂದೆ ಮಾತನಾಡೋಣ. ಆಮೇಲೆ ಅವತ್ತು ನೀವು ಇದೇ ಪ್ರಶ್ನೆ ಕೇಳಿದ್ರಿ ಮುಖ್ಯಮಂತ್ರಿ ಸಾಹೇಬರಿಗೆ. ಮುಖ್ಯಮಂತ್ರಿ ಸಾಹೇಬ್ ಉದಾಹರಣೆ ಕೊಟ್ಟರಲ್ಲ, ನಮ್ಮ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕಾರ ಅವಧಿಯಲ್ಲಿ ನಾವೆಲ್ಲ CBI ಕೊಟ್ಟಿದ್ದೇವೆ, ಉದಾಹರಣೆಗಳು ಕೊಟ್ಟಿದ್ದಾರೆ. BJP ರೂಲ್ ಸ್ಟೇಟಲ್ಲಿ ಎಲ್ಲರೂ CBI ಕೊಟ್ಟಿದ್ದಾರೆ ಕೇಳಿದ್ರೆ ಒಂದು ಪ್ರಶ್ನೆ ಕೇಳಿದ್ರು. ಜಸ್ಟ್ ಗಿವಿಂಗ್ ಯುವರ್ ಇನ್ಫಾರ್ಮೇಶನ್ ವಾಟ್ CM has told. ಪ್ಲೀಸ್ ನೆಕ್ಸ್ಟ್. ಮೂಲಕ ನ್ಯಾಯ ಸಿಗುತ್ತೆ ಅಂತ ಹೇಳುವ ಫಾದರ್ಗೆ ಭರವಸೆ ಕೊಡ್ತಾರೆ ಸರ್. ಯಾಕೆ ಸಿಗಲ್ಲ? ಅಲ್ಲ ಅವ್ರು ಹೇಳ್ತಾರಲ್ಲ. ಅಲ್ಲ ಯಾಕೆ ಸಿಗಲ್ಲ ಅದೇ ಹೇಳ್ತಾರೆ. ಈಗ ಇನ್ವೆಸ್ಟಿಗೇಷನ್ ಏನಾಗುತ್ತೆ ಅಂತ ಈಗ ಹೇಳ್ಬಿಡ್ಬೋದಾ? ಈಗ ಫೆರಾ ಇಡಿ 25 ಜನದ ಮೇಲೆ ಇತ್ತು ಇಡಿ ಕೇಸು BJP ಸರ್ಕಾರದಲ್ಲಿ. ಅಪರೆಂಟ್ಲಿ ಅವರೆಲ್ಲರೂ ಅಪೋಸಿಷನ್ ಪಾರ್ಟಿಯರಿದ್ರು. ಅವ್ರ ಮೇಲೆ 50,000 ಕೋಟಿ, ಅಜಿತ್ ಪವಾರ್ ಮೇಲೆ 70,000 ಕೋಟಿ, ವಿಶ್ವಾಸ್ ಮೇಲೆ 30,000 ಕೋಟಿ, ಅವರೆಲ್ಲ ಇವಾಗ BJPಗೆ ಇದ್ದಾರೆ. ಮತ್ತು ಅಮಿತ್ ಶಾ ಸಾಹೇಬ್ರು ಏನು ಮಾಡ್ತಾರಂತೆ? ಅಮಿತ್ ಶಾ ಸಾಹೇಬ್ರೆ ಗಟ್ಟಿಗೆ ಹೇಳಿದ್ರು, ಮೋದಿ ಸಾಹೇಬ್ರು ಹೇಳಿದ್ರು, ಸಬ್ಕೋ ಡರ್ ಲಗ್ನೆ ಲಗ್ ಗಯಾ ಹೈ, ಮೋದಿ ಕಾ ವಾ ಲಗ್ ಗಯಾ ಹೈ. ಇವಾಗ ಅವ್ರು ಹೇಳಿದ್, ನಾನು ಹೇಳಿದ್ದಲ್ಲ. ಅವು 23 ಜನ ಯಾರ ಮೇಲೆ CBI ಫೆರಾ ಇಡಿ ಇದೆ ಅವ್ರು ಇವತ್ತು BJPನಾಗ ಇದ್ದಾರೆ. ಅದಕ್ಕೆ ನಾವು ಹೇಳಿದ್ ವಾಷಿಂಗ್ ಪೌಡರ್ ನಿರ್ಮಾ ಅಂತ. ಅವ್ರ ಹತ್ರ ಒಂದು ಮೆಷಿನ್ ಇದೆ, ಯಾರ ಮೇಲೆ ಕರಪ್ಷನ್ ಇರ್ತದೆ ಅವರಿಗೆ ಆ ವಾಷಿಂಗ್ ಪೌಡರ್ ಹಾಕ್ಬಿಟ್ಟು ನಿರ್ಮಾ ಹಾಕಿ ಅದು ತಿಕ್ತಾರೆ. ಜನ ತೊಳೆದು ಖುಷಾಲ ಆಗ್ಬಿಡ್ತಾರೆ. ಅವ್ರ ಆದ್ಮೇಲೆ ಯಾವ ಚಾರ್ಜಸ್ ಇರಲ್ಲ. ಯು ಶುಡ್ ಆಸ್ಕ್ ಹಿಮ್. ಅಲ್ಲ ನಿರಂಜನ ಹಿರೇಮಠ ಅವರ ಅಭಿಪ್ರಾಯ ನಾನು ಹೆಂಗೆ ಹೇಳಿ ಸರ್? ವೈ ಹ್ಯಾಸ್ ಗಾನ್ ಹ್ಯಾಸ್ ಟು ಆನ್ಸರ್. ಸೊ ವಾಟ್? ಅಲ್ಲ ದೇರ್ ಸೋ ಮೆನಿ ಕಾಂಗ್ರೆಸ್ people who were found to be culprit by BJP, they are making them to taking to the party. ಅಲ್ಲ ಒಂದು ನಿಮಿಷ, ರಾಜ ಅಲ್ರಿ ಪಕ್ಷಕ್ಕೆ ರಾಜೀನಾಮೆ ಅದು ಬೇರೆ ಪ್ರಶ್ನೆ. ಇಫ್ ಹಿ ಹ್ಯಾಸ್ ಡಾನ್, ಈಗ ಅವ್ರು ನಿರಂಜನ ಹಿರೇಮಠ ಅವ್ರ ವೈಫ್ ತಾನೇ ಇರೋದು. ಸೊ ಇಫ್ ಹಿ ಹ್ಯಾಸ್ ಗಾನ್ obviously violation of ಇದೆ that ಪಾರ್ಟಿ ಪ್ರೊಸೀಜರ್ ಪ್ರಕಾರ ಮಾಡ್ತೀವಿ. ಸರ್, ಈಗ ಸುಟ್ಟಿ ಅವ್ರನ್ನ ಗೆಲ್ಸಕ್ಕೆ ನೀವು ಯಾವ ರೀತಿ ಏನಾದರೂ ಸ್ವಲ್ಪ ಪ್ಲಾನ್ ಅದು? ನಮ್ಮ ಕಾಂಗ್ರೆಸ್ ಪಕ್ಷದ UPA 1 UPA 2 ಕಾರ್ಯಕ್ರಮ, ನಮ್ಮ ಈ 5 ಗ್ಯಾರಂಟಿಗಳು ಮೋದಿ ಸಾಹೇಬ್ರ ಸುಳ್ಳುಗಳು ನಮಗೆ ಭಾಳ ದೊಡ್ಡದು ಪರಿಣಾಮ ಆಗಿ ನಮಗೆ ಸಹಾಯ ಆಗ್ತಾ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದರೆ, ಮೋದಿ ಸಾಹೇಬ್ರ ಬಗ್ಗೆ ನೀವು ಇಷ್ಟೆಲ್ಲ ಪಾಪ್ಯುಲಾರಿಟಿ ಚಾಟ್ ತೋರಿಸ್ತಾ ಇದ್ದೀರಿ. ಇವತ್ತು UP-ನಲ್ಲಿ 7% ವೋಟಿಂಗ್ ಕಮ್ಮಿ ಆಗಿದೆ. ಅರ್ಥ ಏನು? ಬಿಹಾರ್ನಲ್ಲಿ 7% ಕಮ್ಮಿ ಆಗಿದೆ, ಸೌತ್ ಇಂಡಿಯಾದಲ್ಲಿ 4% ಕಮ್ಮಿ ಆಗಿದೆ. ಕರ್ನಾಟಕದಲ್ಲಿ ಓನ್ಲಿ ದಿ ವೋಟಿಂಗ್ ಪರ್ಸೆಂಟ್ ಈಸ್ ದೇರ್ ಅಪ್ ಟು ಮಾರ್ಕ್ ಬಿಕಾಸ್ ಆಫ್ ಓನ್ಲಿ ಒನ್ ಗ್ಯಾರಂಟಿ ಕೊಟ್ಟಿದ್ದೀವಿ. ಹೆಣ್ಮಕ್ಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಕ್ಷಕ್ಕೆ ಬಡವರು, ಕೂಲಿ ಕಾರ್ಮಿಕರು, ಶ್ರಮಿಕರು, ಶೋಷಿತ ವರ್ಗಗಳ ಜನ, ಎಲ್ಲ ಸಮಾಜ ಜನ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನು ಬೆಂಬಲಿಸಿ ಇವತ್ತು ಹೆಚ್ಚಿನ ಜನಸಂಖ್ಯೆ ಬಂದು ವೋಟ್ ಆಗ್ತದೆ. BJP has to abuse Congress. If somebody is coming to Congress, he will abuse BJP. So that what should I tell? ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಜೊತೆ ಘೋಷಣೆ ಆಗಿಲ್ಲ, ಅವ್ರಿಗೆ ನಾಯಕರು ಪ್ರಧಾನಮಂತ್ರಿ ಅಭ್ಯರ್ಥಿನೂ ಇಲ್ಲ, ಅವ್ರಿಗೆ ಪ್ರಭುತ್ವನೇ ಇಲ್ಲ ಅನ್ನುವಂಥದ್ದು ಮಾಡ್ಬೋದು. ಅದು ಕೇಳಿದ್ದು ನಾವು ಇನ್ನಾದರೂ ಚಾಲೆಂಜ್ ಮಾಡ್ತೀವಿ. ಒಂದು ಸೈಡು ರಾಹುಲ್ ಗಾಂಧಿ ಸಾಹೇಬ್ರು ಕುಂದಿರ್ಸಿ, ಒಂದು ಸೈಡ್ ನರೇಂದ್ರ ಮೋದಿ ಸಾಹೇಬ್ರು ಕುಂದಿರ್ಸಿ. 5 ಪ್ರಶ್ನೆ ಇವ್ರಿಗೆ ಕೇಳ್ರಿ, 5 ಪ್ರಶ್ನೆ ಅವ್ರಿಗೆ ಕೇಳ್ರಿ. ಪ್ರಭುತ್ವ ಬಗ್ಗೆ ಮಾತನಾಡ್ತಾರಲ್ಲ, ಕೇಳ್ಬಿಡೋಣಲ್ಲ. ಯಾಕೆ? ಅದಕ್ಕೆ ಹೇಳಿದ್ದು ಮನಮೋಹನ್ ಸಿಂಗ್ ಅವರು 117 ಪ್ರೆಸ್ ಮೀಟ್ ಮಾಡಿದ್ರು. ಈ ಪ್ರಭುತ್ವದ ಬಗ್ಗೆನೇ ಒಂದು ಸ್ವಲ್ಪ ಇಡೀ ದೇಶಕ್ಕೆ ಗೊತ್ತಾಗಬೇಕಾಗಿದ್ರೆ ನರೇಂದ್ರ ಮೋದಿ ಸಾಹೇಬರಿಗೆ ಒಂದು ಸರಿ ಬಂದು ನಿಮ್ಮ ಹತ್ರ ಚರ್ಚೆ ಮಾಡಿ ಕೇಳಿ, ಒಂದೇ ಸರಿ. ಅದು ಫಿಕ್ಸ್ಡ್ ಕ್ವಶನ್ಸ್ ಬೇಡ. ಒಳಗಡೆ ಕುತ್ಕೊಂಡು 3 ಜನ ಕುಂದಿಸ್ಕೊಂಡು ಆಮ್ ಚೂಸ್ನಾಯ್ಕಿ ಕೈಸೆ ಖಾತೆ ಹೇ ಬಟ್ಮೆ ಪೈಸೆ ರಕ್ತೆ ಹೇ, ಅದು ಹೋಗಿ ಬಿಲ್ ಗೇಟ್ಸ್ ಹತ್ರ ಫೋಟೋ ಹೊಡ್ಸ್ಕೊಂಡು ಬಿಲ್ ಗೇಟ್ಸ್ ಹೇಳ್ತಾರ iCloudನಲ್ಲಿ ಹೆಂಗೆ ಫೋಟೋ ಮರ್ಜ್ ಆಗುತ್ತೆ ಅಂತ ಹೇಳಿ ಏನ್ರಿ? AI-ನಾಗೆ ಐ ಅಂತಾರೆ ಮರಾಠಿಗೆ, ಮತ್ತು ಕನ್ನಡದಾಗ ಏನು ಹೇಳ್ಬೇಕು? ನಾವು ಅಮ್ಮ ಅಂತ ಯಾವಾಗ ಏನು ಮಾಡ್ಬೇಕು? ಈ ಥರ ನೋಡ್ರಿ ಪ್ರಭುತ್ವ ನಾವು ಮಾತಾಡೋಕೆ ಕೇಳ್ರಿ. ವಿ ವಾಂಟ್ ಟು ನೋ ಹೌ ಇಂಟೆಲಿಜೆಂಟ್ ಈಸ್. ನೋ, ಯು ಆರ್ ಆಲ್ ಟ್ರೈಂಗ್ ಟು ಪ್ರೂವ್, ದ ಹೋಲ್ BJP is trying to prove it is one of the most clever prime minister we have. ಇಷ್ಟೆಲ್ಲ ಬರೋದು. ಕಮ್ ಲೆಟ್ ಅಸ್ ಹ್ಯಾವ್ ಎ ಡಿಸ್ಕಷನ್. ಬರಲಿ, ಓಪನ್ ಚಾಲೆಂಜ್. ಯಾವುದನ್ನು ಕ್ವಶನ್ಗೆ ಆನ್ಸರ್ ಮಾಡಲಿಲ್ಲ, ಬರಲಿ ಅಲ್ಲ. ಯಾಕೆ ಮಾತನಾಡಬಾರ್ದು? ಯಾಕೆ ಬರಬಾರ್ದು? ಮೋದಿ ಅವರು ಹೇಳಿರಲ್ಲ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ 1 to 1 ರಾಹುಲ್ ಗಾಂಧಿ ಲೆಫ್ಟಿಗೆ, ರೈಟಿಗೆ ಮೋದಿಗೆ, ಅಥವಾ ರೈಟ್ ಸರ್ ರಾಹುಲ್ ಗಾಂಧಿ ಲೆಫ್ಟ್ ರೈಟ್ ಕುತ್ಕೊಳ್ರಿ, ಪ್ರಶ್ನೆಗಳು ಹಾಕ್ರಿ. ಓಪನ್ ಚಾಲೆಂಜ್ ಇದೆ, ಬಂದು ಮಾತಾಡಕ್ಕೆ ಹೇಳ್ರಿ. ಎಲ್ಲ ಇಶ್ಯೂಸ್ ಬಗ್ಗೆ ಮಾತಾಡೋಣ. ಸರ್, ನೀವು ಚಾಲೆಂಜ್ ಮಾಡ್ತಾ ಇದ್ದಾರೆ. ನೀವು ರಾಹುಲ್ ಗಾಂಧಿ ಅವರು ನೀವು ಕರ್ಕೊಂಡು ಬರ್ತೀವಿ. ಅದು ಅವರು ಇವಾಗ ರೈಟ್ ನಾವು 10 minutes ನಾವೆಲ್ಲರೂ ಹೋಗಿ ರಾಹುಲ್ ಗಾಂಧಿ ಸಾಹೇಬ್ರ ಕಾಲ್ ಬಿದ್ದು ಒಂದು ಜಾಗದಾಗ ಎಲ್ಲೇ ಇರ್ತಾರೆ ಮೋದಿ ಸಾಹೇಬ್ರ ಕರ್ಕೊಂಬಂದು ಕುಂದಿರ್ತೀವಿ. ಕೇಳಿ, ಮೋದಿ ಸಾಹೇಬ್ರ ಕರ್ಕೊಂಬರ್ತಾರೆ ಅವರು. ಮೋದಿ ಸಾಹೇಬ್ರ ಕರ್ಕೊಂಬರ್ತಾರೆ ಕೇಳಿ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ. ಮೀಟಿಂಗ್ ಇವತ್ತ ಪರ್ಮಿಷನ್ ಬರ್ತೀವತ್ತು ನಾವೆಲ್ಲರೂ ಕಾದು ಕೂತಿದ್ವಿ. ಅವ್ರೇನು ದ ಪ್ರಪೋಸಲ್ ಹ್ಯಾಸ್ been recommended by the Chief Wild of Warden, the State Board for Wildlife and the state government. The NCCA has mentioned that the matter is sub judice and therefore not provide any correct in the matter as such antar. And ಏನು ಹೇಳ್ತಾರೆ ಡಿಸಿಷನ್ ಏನು ತೊಗೊಂಡ್ರು ಅವರು ಸೆಂಟ್ರಲ್ ಗೌರ್ಮೆಂಟ್ ಆಫ್ಟರ್ ದ ಡಿಸ್ಕಷನ್ ಆಫ್ ದಿ ಸ್ಟ್ಯಾಂಡಿಂಗ್ ಕಮಿಟಿ decided that the commitments on proposal shall be sought
from the NTCA accordance with section 38 of the wildlife. Provide 1972 accordingly. The proposal was deferred for the next meeting. ಅವ್ರು ಪರ್ಮಿಷನ್ ಏನು ಕೊಡ್ತೇವೆ ಅಂತ ಇದ್ರಲ್ಲ, ಇದು ಸೆಂಟ್ರಲ್ ಗೌರ್ಮೆಂಟ್ ಅಂತ. ಇದು ಜೋಶಿ ಅವ್ರಿಗೆ ಗೊತ್ತಿಲ್ಲ. ಭಾಳ ಒಳ್ಳೆಯ ರೀತಿಯಲ್ಲಿ ನಮ್ಮದು ಇವತ್ತು ವಿನೋದ್ ವಸತಿ ಅವರ ಗೆಲುವಿಗೆ ಕೂಡ ಯಾವುದೇ ನಮಗೆ ಸಂಶಯ ಕೂಡ ಇಲ್ಲ ಅನ್ನುವಂಥ ಮಾತು ಕೂಡ ಹಾಕಿದ್ದಾರೆ. ಯಾಕಂದ್ರೆ ಈಗಾಗಲೇ ನಾವು ಸಿಂಗಾಂವ ಭಾಗದಲ್ಲಿ ಆಗಲಿ ಎಲ್ಲ ಕಡೆ ನಾವು ಸುತ್ತ ಕಡೆ ರೌಂಡಾಗಿ ಎಲ್ಲ ಕಡೆ ತಿರುಗಿದಂಥ ವಿಚಾರ ನೋಡೋದಂತ ಇವತ್ತು ಬದಲಾವಣೆ ಜನ ಬಯಸ್ತಾರೆ. ಯಾಕಂದ್ರೆ ನಿರಂತರವಾಗಿ 20 ವರ್ಷ 4 ಅವಧಿಯನ್ನು ಪ್ರಹ್ಲಾದ್ ಜೋಶಿ ಅವ್ರನ್ನ ಈ ಭಾಗದಿಂದ ಆರಿಸ್ತಾರೆ. ಬಟ್ ಅವರ ಈ ಭಾಗಕ್ಕೆ ಅಭಿವೃದ್ಧಿ ಆಗಲಿ, ನಮ್ಮ ಭಾಗದ ಅಭಿವೃದ್ಧಿ ನೋಡಿದಾಗ ಶೂನ್ಯ ಆಗುತ್ತೆ. ನಮ್ಮ ಭಾಗದ ಅಭಿವೃದ್ಧಿ ಶೂನ್ಯ. ಭಾಳ ಅಂದ್ರೆ ಅವ್ರು ಮಾಡಿದಂಥ ಶೇಡಿನ ರಾಜಕಾರಣ ಇದನ್ನು ಬಿಟ್ಟರೆ ಇಲ್ಲೇನು ನಮ್ಮ ಭಾಳ ಕಾಂಗ್ರೆಸ್ ಜನರನ್ನ ತುಳಿಯುವಂಥ ಕೆಲಸ ಬಿಟ್ಟರೆ ಇನ್ನೊಂದು ಏನು ಮಾಡಿಲ್ಲ. ಯಾಕಂದ್ರೆ ಆಗಲೇ ಪಾಪ ಮೀಡಿಯಾದವ್ರಿಗೆ ಹೇಳ್ತಿದ್ರು, ಮೋದಿಯವ್ರು ಕೇಳಿದ್ರೆ ಏನೇನೋ ಕ್ವಶನ್ ಕೇಳ್ತೀರಿ, ಜೋರಾಗಿ ಕೇಳಿ ನಿಮ್ಮ ಮೀಡಿಯಾನ ಬಂದಪ್ಪ 4 ಜನ ನಿಮ್ಮ ಚಾನಲ್ಲ ಬಂದಾಗತ್ತೆ. ಇನ್ನೊಂದು ಜೋರಾಗಿ ಕೇಳಿದ್ರೆ ಇದನ್ನ ಈಗ ನಮಗೆ ಕೇಳಿದಾಗ ಅವ್ರು ಕೇಳ್ಬಿಡ್ರಿ ನಿಮ್ಮ 4 ಜನ ನಿಮ್ಮ ಮೀಡಿಯಾ ಬಂದು ಆ ವ್ಯವಸ್ಥೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪರಿಸ್ಥಿತಿ ಇವತ್ತಿನೆಲ್ಲ ನಾವು ಸ್ವಾಭಿಮಾನಿಗಳಾಗಿ ಬದುಕಬೇಕಂದ್ರೆ, ಆಮೇಲೆ ಏನು ಪ್ರಜಾಪ್ರಭುತ್ವ ಉಳಿಬೇಕಂದ್ರೆ, ಜೊತೆಗೆ ನಮ್ಮ ಸಂವಿಧಾನ ಉಳಿಬೇಕಂದ್ರೆ ಮೊದಲು ಇವ್ರು ಕಿತ್ತು ಹೊರಗೆ ಹಾಕಿದಾಗ ಮಾತ್ರ ಉಳಿಯೋಕ್ಕೆ ಸಾಧ್ಯತೆ ಅನ್ನೋ ಮಾತನ್ನು ನಮ್ಮ ಎಲ್ಲಕ್ಕಿಂತ ಮುಖ್ಯ ಅಂತ ಹೇಳಿ. ಯಾಕಂದರೆ ಉಳಿದಂಥ ವಿಷಯಗಳನ್ನು ಚರ್ಚೆ ಮಾಡಿದ್ರೆ ಭಾಳ ಅದಾವೆ. ಆದ್ರೆ ಇವತ್ತು ಜನ ನಂಬರೋದು. ಯಾಕಂದ್ರೆ ಅವ್ರು ಹೇಳಿದಂಥ ಮಾತು ಯಾವುವು ಒಂದನ್ನು ಅವ್ರು ಹೇಳಿ ನುಡಿದಂತೆ ಏನು ನಡ್ಕೊಂಡೇ ಇಲ್ಲ. ಅವ್ರು ಏನು ನುಡಿತಾರೆ ಅದ್ರ ವಿರುದ್ಧವಾಗೇ ನಡ್ಕೊತಾರೆ. ಅವ್ರು ಹೇಳಿದಂಥ ವಿಚಾರಗಳಿಗೆ, ಅವ್ರು ನಡ್ಕೊಳ್ಳೋಂಥ ವಿಚಾರಗಳಿಗೆ ವಿರುದ್ಧವಾದಂಥ ವಿಚಾರಗಳಿತ್ತು. ಯಾಕಂದ್ರೆ ನಮ್ಮ ಸರ್ಕಾರ ನುಡಿದಂತೆ ನಾವು ನಡೆದೇವಿ. ಜನರಿಗೆ ವಿಶ್ವಾಸ ಐತಿ. ಈ ಬಾರಿಗೆ ಸಂಪೂರ್ಣವಾದಂಥ ವಿಶ್ವಾಸ ಜನರಿಗೆ ನಮ್ಮ ಮೇಲೆ ಐತಿ. ನಾವು ಮಾಡುವಂಥ ಕೆಲಸಗಳಿಗೆ ವಿಶ್ವಾಸ ಐತಿ. ನಾವೇನು ಮಾತು ಕೊಟ್ಟಿದ್ದು ಅದನ್ನು ನಡೆದೇ ಉಣ್ಣುವಂಥ ವಿಶ್ವಾಸ ನಮ್ಮ ಮೇಲೆ ಐತಿ. ಹೀಗಾಗಿ ಜನ ಸಂಪೂರ್ಣವಾಗಿ ಈ ಸಲ ಬದಲಾವಣೆ ಆಗೈತಿ. ಸಾಕಷ್ಟು ನೀವು ಅನ್ಕೋತೀರಿ BJP ಕಾರ್ಯಕರ್ತರು ಈ ಸಲ ಸಾಕಷ್ಟು ಜನ ನಮ್ಮ ಜೊತೆ ಕೈ ಕುಶಾರ. ಸಾಕಷ್ಟು ಮಂದಿ ಅವ್ರಿಗೆ BJP ಆ ಸ್ವಪಕ್ಷದಲ್ಲೇ ಇವ್ರು ಕಿತ್ತು ಹಾಕ್ಬೇಕು ಅನ್ನುವಂಥದ್ದು ಮನೋಭಾವನೆ ಸಾಕಷ್ಟು ಜನರಲ್ಲಿ ಈ ಮನೋಭಾವನೆ ಇದ್ದಿದ್ದರಿಂದ ನಮ್ಗೆ ಈ ಬಾರಿಗೆ ವಿನೋದ ಸಿದ್ಧಿ ಗೆಲುವಿಗೆ ಯಾವುದೇ ಒಂದು ಸಣ್ಣ ತೊಂದರೆ ಕೂಡ ಇಲ್ಲ ಅನ್ನುವಂಥ ಮಾತಕ್ಕಾಗಿ ಅವರ ನನಗೆ ಅಸಮಾಧಾನ ಏನೇನು ಗೊತ್ತಿಲ್ಲ. ಯಾಕಂದ್ರೆ ಸಹಜವಾಗಿ ಜೋಶಿ ಅವ್ರು ಮಾಡಿದಂಥ ಲಿಂಗಾಯತ ಸಮಾಜವನ್ನು ತುಳಿಯುವಂಥವ್ರಲ್ಲಿ ಎರಡನೇ ಪ್ರಶ್ನೆನೇ ಇಲ್ಲ. ಕಣ್ಣು ಮುಂದೆ ಎಲ್ಲರ ಮುಂದೆ ಅವ್ರು ನಮ್ಮ ಕಾಂಗ್ರೆಸ್ನವ್ರನ್ನೂ ಅದು BJP ಅವ್ರನ್ನ ಸ್ವಪಕ್ಷದಲ್ಲೇ ಆಗಿದೆ. ನಮ್ಮ ಪಕ್ಷ ಬಿಟ್ಬಿಡ್ರಿ. ಯಡಿಯೂರಪ್ಪನವ್ರು ಕಿತ್ತೋದಾರ ಯಾರು? ಯಡಿಯೂರಪ್ಪನವ್ರು ತೆಗೆಸಾಕ್ ಹಾಕ್ತಾರೆ ಯಾರು? ಇದೇ ಪ್ರಹ್ಲಾದ್ ಜೋಶಿ ಅವರ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಸಂಚೂಡಿ ಯಡಿಯೂರಪ್ಪನವ್ರು ಪ್ರಥಮವಾಗಿ ಕಿತ್ತು ಹಾಕ್ತಾರ ಜೋಶಿ ಅವ್ರು ಹೊಂಡದ್ದು. ಇವತ್ತು ಜಗದೀಶ್ ಶೆಟ್ಟರ್ ಯಾಕೆ ಹೊರಗೆ ಬಂದರು? ಶಂಕರ್ ಮಣಿಕೊಪ್ಪರ್ ಎಲ್ಲಿವರ ಪರಿಸ್ಥಿತಿ? ಚಿಕ್ಕನಗೌಡರೆಲ್ಲವರ? ಈ ಭಾಗದ ಒಟ್ಟು ಲಿಂಗಾಯತ ಮುಖಂಡರುಗಳು ಕೂಡ ನಮ್ಮ ಭಾಗದಲ್ಲಿ ವಿನಂತಿ ಮಾಡ್ಕೊತೇನೆ, ಇವ್ನು ಕಿತ್ತಿಲ್ಲ ಅದಕ್ಕೆ ಯಾವ ಸಮಾಜಕ್ಕೂ ಒಳ್ಳೇದಾಗಿಲ್ಲ ಅನ್ನೋದು. ಒಂದು ಕಡೆ ಮುಸಲ್ಮಾನರು ತಿಳಿದಿರ್ತಾರೆ, ಒಂದು ಕಡೆ ಲಿಂಗಾಯತ ಇರ್ತಾರೆ, ಒಂದು ಕಡೆ ಮೊನ್ನೆ ಒಂದು ವಿಡಿಯೋ ನೋಡಿದಾರ BJP ಆಫೀಸಲ್ಲಿ ಇದ್ದಂಥ ಅಂಬೇಡ್ಕರ್ ಅವ್ರ ಫೋಟೋ, ವಾಲ್ಮೀಕಿ ಫೋಟೋನು ಕಿತ್ತಾಕಿಸ್ತಾರೆ. ಇವನ್ನೆಲ್ಲ ನೋಡಿದ್ರೆ ಇನ್ನು ಯಾವ ಸಮಾಜಕ್ಕೆ ಮ್ಯಾಗ ಅವ್ರಿಗೆ ಒಂದು ಒಳ್ಳೆ ಮನೋಭಾವನೆ ಐತೆ ಅನ್ನೋಂಥ ನನಗೆ ಇವತ್ತಿಗೆ ಅರ್ಥ ಆಗುತ್ತೆ. ಲಿಂಗಾಯತ ಸ್ವಾಮೀಜಿ ಅವರಿಗೆ ಖರೀದಿ ಮಾಡಕ್ಕೆ ಅಂದ್ರೆ ಪ್ಯಾಕೆಟ್ ತಗೋದು 200% ವಿತ್ ನಿಮಗೆ ರೆಕಾರ್ಡ್ ಕೊಡ್ತೀವಿ. ಸ್ವಾಮೀಜಿಗಳಿಗೆ ಪ್ಯಾಕೆಟ್ ಕೊಡುವಂಥ ರೆಕಾರ್ಡ್ ಕೊಡ್ತೀವಿ ವಿತ್ ರೆಕಾರ್ಡ್ಸ್. ನಿಮಗೆ ಬೇಕಾದ್ರೆ ಇವತ್ತು ವಿಡಿಯೋ ಕ್ಲಿಪ್ಪಿಂಗ್ ಕಳಿಸ್ತೀನಿ. ಚುನಾವಣಾ ಆಯೋಗ ಕಂಪ್ಲೇಂಟ್ ಕೊಟ್ಟಿರಿ ಸರ್? ಅದು ನಾನು ಕೊಟ್ಟಿಲ್ಲ, ಬಟ್ ನಮ್ಮ ಅಭ್ಯರ್ಥಿಗಳಿಗೆ ಎಲ್ಲ ನಮ್ಮ ಪಾರ್ಟಿ ಲೀಡರ್ಗಳಿಗೆ ಹೇಳ್ತೀನಿ, ಅದು ಕಂಪ್ಲೇಂಟ್ ಕೊಡೋಕೆ ಕೂಡ ಹೇಳ್ತೀವಿ ನಾವು. ಮೊನ್ನೆ ಹೋಗಿ ಒಂದು ಸ್ವಾಮೀಜಿ ಮಠದಲ್ಲಿ ಅವ್ರು ಶಾಲ್ ಹಾಕಿ ಮಾಲ್ ಹಾಕಿ ದೊಡ್ಡ ಪ್ಯಾಕೆಟ್ ಕೊಡ್ತಾರೆ. ಇದು ನೋಡಿ ಪ್ಯಾಕೆಟ್ ಕೊಡುವಂಥದ್ದು ಧರ್ಮದ ಕಡೆಯೂ ದುಡ್ಡಿನಿಂದ. ಯಾಕಂದ್ರೆ ಇವತ್ತು ಮೋಸ್ಟ್ಲಿ ನನಗೆ ಅನ್ಸೋ ಮಟ್ಟಿಗೆ ಭಾಳ ದುಡ್ಡು ಮಾಡ್ಯಾರ. ಅವ್ರಿಗೆ ಯಾವುದು ದುಡ್ಡಿನ ಅವಶ್ಯ ಇಲ್ಲ. ನಮ್ಮ ಪಕ್ಷದ ಮುಖಂಡರುಗಳಿಗೆ ಸರಿಯಾಗಿ ದುಡ್ಡು ಕಳಿಸುವಂತ ನಾನು ನೋಡಾಕತ್ತೀನಿ. ನಮ್ಮ ಪಕ್ಷದ ಕಾರ್ಪೊರೇಟರ್ಗಳಿಗೆ, ಹಲವಾರು ಮಂದಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರುಗಳಿಗೆ, ಇವ್ರಿಗೆಲ್ಲ ದುಡ್ಡನ್ನು ಕಳಿಸುವಂತ ನೋಡಾಕತ್ತೀನಿ. ಇದು ನೋಡಿದಾಗ ಆಶ್ಚರ್ಯ ಅನ್ಸುತ್ತೆ. ಅಂದ್ರೆ ಭಯ ಬಂದ ಸರ್ ಅವ್ರಿಗೆ ಏನಾದರೂ ಸೋಲಿನ ಭೀತಿ? ಭಯ ನೋಡ್ರಿ, ಇಲೆಕ್ಷನ್ ಅಂದ್ರೆ ಎಲ್ಲರಿಗೂ ಇರುತ್ತೆ. ಆದ್ರೆ ಇಲೆಕ್ಷನ್ ಆದ್ರೆ ಇದು ಈ ಕೆಲಸ ಮಾಡುವಂತ ನೋಡುವಂಥ ಟೈಮಲ್ಲಿ ವಿಚಿತ್ರ ಅನ್ಸಕತ್ತೆ ಅವ್ರು ಮಾಡುವಂಥ ಕೆಲಸ. ಜೋಶಿಯವ್ರಿಗೆ ಏನು ಲಾಭ ಯಾಕಾಗುತ್ತೆ? ಜೋಶಿಯವ್ರಿಗೆ ಏನು ಲಾಭ? ನಮ್ಮ ಓಟ್ ನಮ್ಮ ಜೊತೆ ಇದ್ದೇ ಇರ್ತಾವೆ, ಅವ್ರ ಓಟ್ ಅವ್ರ ಜೊತೆ ಇರ್ಬೋದು. ಆದ್ರೆ ಈ ಬಾರಿಗೆ ನಮ್ಮ ಕಡೆ ಮತ್ತು ಎಲ್ಲ ಮತದಾರ ಬಲು ನಮ್ಮ ಕಡೆ ಜಾಸ್ತಿ ಇದೆ. ಜೋಶಿ ಅವರು 3 ಲಕ್ಷದ 4 ಲಕ್ಷ ಲೀಡ್ಲಿ ಗೆಲ್ತೀನಿ ಅಂತ ಹೇಳ್ತಾ ಇದ್ದಾರೆ.
ಆದರೆ ಶಾ ಮತ್ತು ನಡ್ಡಾ ಅವರನ್ನು ಕಳಿಸಿ ಪ್ರಚಾರ ಮಾಡ್ತಾರೆ ಅವಶ್ಯಕತೆ ಇಲ್ಲ. ಅವ್ರ ತಕ್ಕ ಒಮ್ಮೆ ಇಲ್ರಿ ಇವಾಗ ಮೋದಿಯವರು ಹಿಂದೆ ನಾ ಚುನಾವಣೆ ಅಂತ ಹೇಳಿ ಇಬ್ರು ಪಕ್ಷೇತರ ಅವ್ರು ಯಾಕೆ ಯಾವ ಬೇಸ್ ಮ್ಯಾಗ ಬರ್ತಾರೆ ಅವ್ರು ಆಶೆ ಬರೋದೇ ಮೋದಿಯವ್ರ ಹೆಸರು ಫೋಟೋ ಬಿಟ್ರೆ ಏನೈತಿ. ನಾ ಅದಕ್ಕೆ ಹೇಳಿದ್ದು ಒಂದ್ಸಲ ಇಬ್ರು ಪಕ್ಷ ಇಬ್ರು ನೀವು ಬಿಜೆಪಿ ಬೇಡ ನಾನು ಕಾಂಗ್ರೆಸ್ ಬೇಡ ಪಕ್ಷೇತರ ನಿಂತು ಮತ್ತೊಂದು ನೀಡಿಕೆ ಬಗ್ಗೆ ನಾನು ಪಕ್ಷೇತರ ನಿಂತು ನೋಡ್ಬಿಡೋನು ರಾಷ್ಟ್ರ ಏನೈತೋ ಕೊಡುಗೆ ನಮ್ಮ ಭಾಗ ಕೊಡುಗೆ ಇಲ್ರಿ ಅವ್ರು ಮಾಡಕತ್ತಾರಲ್ಲ ಹಿಂದಿ ಪ್ರಚಾರ ಸಭಾ ಯಾರು ಕಿತ್ಕೊಂಡ್ರು ಅವರು ಯಾರ್ದು ಹಿಂದಿ ಪ್ರಚಾರ ಸಭಾ ಒಂದು ಸದಸ್ಯರಿಲ್ಲ ಅವ್ರಿ ಒಂದು ಸದಸ್ಯ ಇಲ್ಲ ಅವರು ಏನಂತ ಕಿತ್ಕೊಂಡ್ರು ಅದನ್ನ ಬರೀ ನಾವು ಊರಾಗಿಲ್ಲ ಅಂತ ಕಿತ್ಕೊಂಡ್ರು ಅದನ್ನ ನಾ ದಾವಣಗೆರೆ ಕಿತ್ಕೊಂಡ್ರು ನಾನೇ ದಾವಣಗೆರೆ ಇದ್ರ ಕಿತ್ಕೊಂಡು ತಕ್ಕತ್ತಿದ್ರಿಗೆ ನಾನು ಊರು ಬಿಟ್ಟು ಹೊರಗಿಟ್ಟಿವತ್ತ ಸಂಸ್ಥೆ ಕಟ್ಟಿದವ್ರು ಯಾರು ಇವ್ರು ಕಟ್ಟಿದ್ರು ಇವ್ರು ಆಪ್ ಕಟ್ಟಿದ್ವು ಆಲ್ಸ್ ಕಟ್ಟಿದ್ರು ಯಾರು ಕಟ್ಟಿದ್ರು ಸಂಸ್ಥೆ ಕಟ್ಟಿದವ್ರು ಯಾರು ಅದನ್ನ ಒಬ್ಬ ಸಿಂಗಲ್ ಮೆಂಬರ್ ಇದ್ರೆ ತೋರಿಸಿ ಅವ್ರು ಯಾರು ಇವತ್ತು ಅದನ್ನ ಗೊತ್ತಾರಲ್ಲಿ ಹೋಗಿ ಒಬ್ಬರು ಸಿಂಗಲ್ ಮೆಂಬರ್ ಇದ್ರೆ ತೋರಿಸ್ರಿ 200% ಯಾರಿಲ್ಲ ಅಂತ ನಿಮ್ಗೆ ಇಡೀ ರಾಜ್ಯಕ್ಕೆ ಗುರುತಿಸೋದು ಇಡೀ ರಾಜ್ಯಕ್ಕೆ ಗುರುತಿರುವಂತ ನೋಡಿ ಲಿಂಗಾಯತರಿಗೆ ಕೂಡ ಅರ್ಥ ಆಗೈತಿ ಲಿಂಗಾಯತರಿಗೆ ಉದ್ಧಾರ ಮಾಡಂಗಿಲ್ಲ ಜೋಶಿ ಅವರು ಯಾವ ಲಿಂಗಾಯತರಿಗೆ ಯಾರು ಇದ್ರೆ ಅವ್ರು ಮೂರ್ಖಳು ಅವ್ರು ಲಿಂಗಾಯತರಲ್ಲಿ ಇದ್ದಂಥವ್ರು ಇವತ್ತ ನೋಡ್ರಿ ನಾವು ಬಸವಣ್ಣನ ತತ್ವ ಸಿದ್ಧಾಂತ ತೋರ್ತು ನಾವು ಎಲ್ಲ ಸಮಾಜಗಳನ್ನ ಸಮನಾಗಿ ಕಾಣುವಂಥದ್ದು ಧರ್ಮ ನಮ್ಮನ್ನ ಸಣ್ಣವರಿದ್ದಾಗಿಂದ ಕಲಿಸಿದ್ದದನ್ನ ಅಲ್ಲಿ ಆಗುವಂಥದ್ದು ಅದ್ರ ವಿರುದ್ಧ ಕೆಲಸ ಅಲ್ಲಿ ನಡೆಯಕತ್ತಿದ್ದು ಅದ್ರ ವಿರುದ್ಧ ಕೆಲಸ ಬಟ್ ಈ ವಿಚಾರನ ದಯವಿಟ್ಟು ಸಮಾಜಕ್ಕೆ ಕೂಡ ವಿನಂತಿ ಮಾಡ್ಕೊಳ್ತೇನೆ ತಮ್ಮ ಮುಖಾಂತರ ಸಮಾಜಕ್ಕೆ ಕೂಡ ವಿನಂತಿ ಮಾಡ್ಕೊತೇನೆ ಫಸ್ಟ್ ಇಂಥವ್ರು ಕಿತ್ತಾಕುವಂಥ ಕೆಲಸ ಮಾಡಿದ್ರೆ ಅವತ್ತು ನಮ್ಮ ಸಮಾಜ ಅನ್ನುವಂಥದ್ದು ಕರಿಬೋದು ಇಲ್ಲ ನಾವು ಸಮಾಜಕ್ಕೆ ಇಷ್ಟೆಲ್ಲ ಮಾಡಿದ್ರೆ ಕೊಡುಗೆರೆ ಇಲ್ಲ ಸಮಾಜಕ್ಕೆ ಮಾಡಿದ ಕೊಡುಗೆರೆ ನಮ್ಮದು ಇವತ್ತು ಇಷ್ಟೆಲ್ಲ ನಡೀತೈತಿ ಇಷ್ಟೆಲ್ಲ ನಮ್ಮ ಮ್ಯಾಗ ದೌರ್ಜನ್ಯ ನಡೀತೈತೆ ಅದು ಕೂಡ ಸಮಾಜ ಕೂತ್ರೆ ಸಮಾಜಕ್ಕೆ ಅದಕ್ಕೆ ಅರ್ಥನೇ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. 2 ZP ಮತ್ತು ಈಗ 10ರಿಂದ 12 2 ZP 2ರಿಂದ 4 ಇನ್ನೊಂದು 2 ZP ಮತ್ತು 9 ವಾರ್ಡ್ನಲ್ಲಿ ಎಲ್ಲ ಕಾರ್ಯಕರ್ತರು ಇಲ್ಲೇ ಬಂದು ವಿನಯನವರು ಮತ್ತು ಸಂತೋಷ್ ಲಾಡ್ಸ್ ಸಮ್ಮುಖದಲ್ಲಿ ಇವತ್ತಿನ ದಿವಸ ಇಲ್ಲೆಲ್ಲ ಸಭೆಯನ್ನು ಕೂಡ ಮಾಡ್ತಿದ್ದೀವಿ. ಅದೇ ರೀತಿ ಇವತ್ತಿನ ದಿವಸ ಕ್ಷೇತ್ರದಲ್ಲಿ ಪ್ರತಿಯೊಂದು ZP ಅವರು ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಕೂಡ ವಾರ್ಡಲ್ಲಿ ಕೂಡ ಈಗಾಗಲೇ ನಮ್ಮ ಕಾರ್ಯಕರ್ತರು ನಾಯಕರ ಸಮ್ಮುಖದಲ್ಲಿ ಪ್ರಚಾರ ಕೂಡ ಆರಂಭಿಸಿದ್ದೀವಿ. ಕ್ಷೇತ್ರದಲ್ಲಿ ಈಗಾಗಲೇ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿದೆ. ಕಾಂಗ್ರೆಸ್ ಪಕ್ಷದ ಗೆಲುವಿನ ಸಂಬಂಧ ಎಲ್ಲ ಮತ ಬಾಂಧವರು ಈ ಸಲ ಆಶೀರ್ವಾದ ಮಾಡ್ತಾರಂತ ಈ ಸಮಯದಲ್ಲಿ ಹೇಳಿ ಇಡೀ ದೇಶದ ಆಸ್ತಿ ಅದು. ಎರಡನೇದು ಅದಾನಿಯವರ ಆದಾಯ 2018ರಿಂದ 2018 ಇಸ್ವಿನಲ್ಲಿ ಅದಾನಿಯವರ ಆದಾಯ 64,000 ಕೋಟಿ ಇತ್ತು. ಈಗ 11 ಲಕ್ಷ ಕೋಟಿ ಆಗಿದೆ. ಇದಕ್ಕೆ ಉದಾಹರಣೆ ಕೊಡೋಕ್ಕೆ ಇದಕ್ಕೆ ಎಕ್ಸಾಂಪಲ್ ಕೊಡೋಕ್ಕೆ ಹೆಂಗೆ ದುಡಿದ್ರು ಅವರು ಇಷ್ಟು ದುಡ್ಡು ಏನನ್ನ ರಿಸರ್ಚ್ ಮಾಡಿದಾರಾ ಏನನ್ನ ಸಾಫ್ಟ್ವೇರ್ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿದಾರಾ. ಆಮೇಲೆ ಅದಾನಿ ಪೋರ್ಟ್ನಲ್ಲಿ 32,000 ಕೋಟಿ ಇದು ಡ್ರಗ್ಸ್ ಸೀಸ್ ಆಗಿದೆ ಮುಂಡ್ರಾ ಪೋರ್ಟ್ನಲ್ಲಿ. ಇದು ಅದಾನಿಯವ್ರ ಪೋರ್ಟ್ನೇ ಕೊಟ್ಟಾದ್ಮೇಲೆ ಪ್ರೈವೇಟೈಸೇಷನ್ ಕೊಟ್ಟ ಮೇಲೆ ಆಗಿದೆ. ಆಮೇಲೆ ಇವ್ರ ಕಾಲದಲ್ಲಿ ಕಳೆದ 10 ವರ್ಷ ಅವಧಿಯಲ್ಲಿ 2 ಲಕ್ಷಕ್ಕೂ 3 ಲಕ್ಷ ಕೋಟಿ ಇಲ್ಲಿವರೆಗೆ ಡ್ರಗ್ಸ್ ಸೀಸ್ ಆಗಿದೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಕೇಳ್ರಿ. ಆಮೇಲೆ ಹೌ ಕಮ್ ಇನ್ 5 years ಇನ್ಕಮ್ ಆಫ್ ಒನ್ ಬಿಸ್ನೆಸ್ ಮ್ಯಾನ್ ನಾಟ್ ಡೂಯಿಂಗ್ ಎನಿಥಿಂಗ್, ರಿಸರ್ಚ್ ಇಲ್ಲ, ಸೈನ್ಸ್ ಇಲ್ಲ, ರಿಲೇಟೆಡ್ ಯಾವುದು ಬಿಸ್ನೆಸ್ ಇಲ್ಲ, ಎಲ್ಲ ಬಿಸ್ನೆಸ್ಗಳು ರಿಲೇಟೆಡ್ ಗೌರ್ಮೆಂಟ್ ಇದೆ. ಒಬ್ಬ ಮನುಷ್ಯ 11 ಲಕ್ಷ ಕೋಟಿ ಮಾಡಿದ್ರೆ ಇದಕ್ಕೆ ಸಮರ್ಪಕವಾಗಿ ಉತ್ತರ ಕೊಡೋಕೆ ಹೇಳಿ. ಮತ್ತೆ ತುಷ್ಟೀಕರಣ ಅಂತ ಹೇಳಿ ಮತ್ತೆ ಹರಕೆ ಉತ್ತರ ಬೇಡ, ಸಮರ್ಪಕವಾಗಿ ಉತ್ತರ ಕೊಡೋಕೆ ಹೇಳಿ ದಯಮಾಡಿ ಅವ್ರಿಗೆ.